Hallelujah. 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 So, thank you. ದಿವ್ಯ ಹೇಳಿದ ಹಾಗೆ ಯೇಸು ಕ್ರಿಸ್ತನು ಯಾಕಾಗಿ ಈ ಲೋಕಕ್ಕೆ ಬಂದನು ಎಂದು ಹೇಳಿ ನಾನು ಈಗಾಗಲೇ ಸುಮಾರು 4 ವಾರದಿಂದ ನಾನು ವಾಕ್ಯಗಳನ್ನು ಕೊಡುತ್ತಾ ಬಂದಿದ್ದೇನೆ. ಎಲ್ಲರಿಗೂ ಗೊತ್ತಾಗಲಿ ಯೇಸು ಕ್ರಿಸ್ತನು ಯಾಕಾಗಿ ಈ ಲೋಕಕ್ಕೆ ಬಂದಿದ್ದಾರೆ ಎಂದು ಎಲ್ಲರಿಗೂ ಗೊತ್ತಾಗಲಿ. ಯಾಕೆಂದರೆ ಅನೇಕರು ಕ್ರೈಸ್ತರ ವಿರುದ್ಧವಾಗಿ ಸರ್ಕಾರಗಳು ಎದ್ದಿವೆ, ಆದರೂ ನಮಗೇನು ಯೋಚನೆ ಇಲ್ಲ, ಹೆದರಿಕೆ ಇಲ್ಲ. ಅವರು ಹೇಳಬಹುದು ಮತಾಂತರ ಮಾಡುವುದಕ್ಕಾಗಿ ಮತಾಂತರಗೊಳಿಸಿ ಆಸೆಯಲ್ಲಿ ಅವರನ್ನು ಅಮೀಷ ಓಡಿ ಯೇಸು ಕ್ರಿಸ್ತನ ಸನ್ನಿಧಾನಕ್ಕೆ ಬರಮಾಡಿಕೊಳ್ತಾರೆ ಅಂತ ಹೇಳ್ಬೋದು. ಆದ್ರೆ ನಾವು ಆಗಲ್ಲ. ನಾವು ಅದಕ್ಕಾಗಿ ಬಂದಿಲ್ಲ. ಯೇಸು ಕ್ರಿಸ್ತನ ಅದಕ್ಕಾಗಿ ಬಂದಿಲ್ಲ. ಯೇಸು ಕ್ರಿಸ್ತನ ಹಿಂಬಾಲಿಸುತ್ತಾ ಧರ್ಮ ಸಂದೇಶವನ್ನು ಸಾರುತ್ತಿರುವ ನಾವು ಸಹ ಯಾರಿಗಾಗಿ ನಾವು ಫೋರ್ಸ್ಫುಲ್ ಆಗಿ ಕಳೆದುಕೊಂಡು ಬರುವುದಕ್ಕೆ ನಾವಿಲ್ಲಿಲ್ಲ. ನಾವು ಯೇಸು ಕ್ರಿಸ್ತನ ಸುವಾರ್ತೆಯನ್ನು ಸಾರುವುದಕ್ಕೆ ನಾವಿಲ್ಲಿದ್ದೇವೆ. ಯೇಸು ಕ್ರಿಸ್ತನ ಸುವಾರ್ತೆಯನ್ನು ಕೇಳುವವರು ಜೀವವುಳ್ಳ ವಾಕ್ಯವನ್ನು ಕೇಳಿ ಆತನ ಆಲಯಕ್ಕೆ, ಆತನ ರಾಜ್ಯಕ್ಕೆ ಬಾಧ್ಯಸ್ಥರಾಗುತ್ತಾರೆ. ಹಲ್ಲೆಲೂಯಾ. ಆತನ ಯೇಸು ಕ್ರಿಸ್ತನನ್ನು ಹಿಂಬಾಲಿಸುತ್ತಾರೆ ಅವರೆಲ್ಲರೂ. ನಾವು ಯಾರಿಗೂ ಮತಾಂತರ ಮಾಡುವ ಅವಶ್ಯಕತೆ ನಮಗಿಲ್ಲ. ಯೇಸುವಿನ ವಾಕ್ಯವೇ ಸಾಕು ಅವರು ಯೇಸುವನ್ನು ನಂಬುವುದಕ್ಕೆ. ಹಲ್ಲೆಲೂಯಾ. ಸೊ ಆದ್ದರಿಂದ ಯೇಸು ಕ್ರಿಸ್ತನು ಯಾಕಾಗಿ ಈ ಲೋಕಕ್ಕೆ ಬಂದರು ಎಂದು ಈಗಾಗಲೇ 16 ಕಾರಣಗಳನ್ನು ನಾನು ತಿಳಿಸಿದ್ದೇನೆ. ಎಷ್ಟು? 16 ಕಾರಣಗಳನ್ನು 4 ವಾರದಿಂದ ಕೊಟ್ಟಿದ್ದೇನೆ. ಈಗ ಮತ್ತೆ ಒಂದು 4 ಕಾರಣಗಳೊಟ್ಟಿಗೆ ಯೇಸು ಕ್ರಿಸ್ತನು ಯಾಕಾಗಿ ಈ ಲೋಕಕ್ಕೆ ಬಂದನು ಎಂಬುವಂಥದ್ದು. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಬಂದಂತದ್ದು ಮೊದಲನೆಯ ಕಾರಣ ಸಮಾಧಾನವನ್ನು ತರಲು ಬಂದನು. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ನಮಗೂ ನಿಮಗೂ ಈ ಲೋಕದವರೆಗೂ ಸಮಾಧಾನವನ್ನು ಕೊಡುವುದಕ್ಕೆ ಈ ಲೋಕಕ್ಕೆ ಬಂದನು. ಈ ಲೋಕದಲ್ಲಿ ಕೆಲವರಿಗೆ ಮಾತ್ರ ಆತನ ಸನ್ನಿಧಾನದಲ್ಲಿ ಪ್ರವೇಶವಿತ್ತು, ಕೆಲವರಿಗೆ ಮಾತ್ರ ಆತನ ಸನ್ನಿಧಾನದಲ್ಲಿ ಕೂರಲು ಪ್ರವೇಶವಿತ್ತು, ಕೆಲವರಿಗೆ ಮಾತ್ರ ಆತನನ್ನು ಸ್ತುತಿಸಿ ಆರಾಧಿಸಲು ಪ್ರವೇಶವಿತ್ತು, ಕೆಲವರಿಗೆ ಮಾತ್ರ ಆತನ ಸ್ವಕೀಯ ಜನರು ಎಂದು ಹೇಳಿಕೊಳ್ಳುವುದಕ್ಕೆ ಕೆಲವರಿಗೆ ಮಾತ್ರ ಆ ಒಂದು ಸ್ಥಾನ, ಆ ಒಂದು ಹಕ್ಕು ಇತ್ತು. ಆದರೆ ಯೇಸು ಕ್ರಿಸ್ತನು ಬಂದು ಎಲ್ಲರಿಗೂ ಆ ಒಂದು ಹಕ್ಕನ್ನು ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ನೀವು ನಾವುಗಳು ಇಲ್ಲದಿದ್ದರೆ ಯೇಸುವಿನ ಸನ್ನಿಧಾನದಲ್ಲಾಗಲಿ ದೇವರ ಆಲಯದಲ್ಲಾಗಲಿ ನಾವಿರುವುದಕ್ಕೆ ಸಾಧ್ಯವಿರುತ್ತಿರಲಿಲ್ಲ. ಮೊದಲಿನ ರೀತಿಯಲ್ಲೇ ಇದ್ದಂಥದ್ದೇ ಆಗಿದ್ದರೆ, ಹಳೆಯ ರೀತಿಯಲ್ಲೇ ನಡೆದುಕೊಂಡು ಬಂದಿದ್ದರೆ ನಾವು ದೇವರ ಸನ್ನಿಧಾನಕ್ಕೆ ಬರುವುದಕ್ಕೆ ನಮಗೆ ಸಾಧ್ಯವಿರುತ್ತಿರಲಿಲ್ಲ. ಯಾಕೆಂದರೆ ಫರಿಸಾಯರು ಅವರುಗಳು ಎಲ್ಲರೂ ಸದ್ದುಕಾಯರು ಎಲ್ಲರೂ ಏನಾಗ್ತಿದ್ರು ಅಂತ ಹೇಳಿದ್ರೆ ಅವರಿಗೆ ಮಾತ್ರ ಸೀಮಿತವಾಗಿತ್ತು. ಶಾಸ್ತ್ರಿಗಳು, ಫರಿಸಾಯರು, ಸದ್ದುಕಾಯರಿಗೆ ಮಾತ್ರ ದೇವರ ವಾಕ್ಯ, ಧರ್ಮೋಪದೇಶ, ಆ ವಾಕ್ಯಗಳು ಅವರಿಗೆ ಮಾತ್ರ ಸೀಮಿತವಾಗಿತ್ತು. ಆದರೆ ಯೇಸು ಕ್ರಿಸ್ತನು ಬಂದು ಎಲ್ಲರಿಗೂ ಅದಕ್ಕೆ ಬಾಧ್ಯಸ್ಥರಾಗಿ ಮಾಡಿದನು. ಯಾರಿಗೂ ಅಂತ ಸಮಯದಲ್ಲಿ ಸಮಾಧಾನಗಳಿರಲಿಲ್ಲ. ಯಾಕಂದ್ರೆ ಅವರುಗಳು ಮಾತ್ರ ಆಲಯದಲ್ಲಿ ಇರಬೇಕಾಗಿತ್ತು, ಬೇರೆಯವರಿಗೆ ಆಲಯದಲ್ಲೂ ಪ್ರವೇಶವಿರಲಿಲ್ಲ. ಅನೇಕರಿಗೆ ಯಾರು ಯೆಹೂದ್ಯರಿರುತ್ತಿದ್ದರೋ ಆ ಕಾಲದಲ್ಲಿ ಶಾಸ್ತ್ರಿಗಳು, ಫರಿಸಾಯರು ಅಂತವರು ಮಾತ್ರವೇ ಆಲಯದಲ್ಲಿ ಸೇರಿ ಕೂಡಬೇಕಾಗಿತ್ತು, ಬೇರೆಯವರಿಗೆ ಪ್ರವೇಶವಿರಲಿಲ್ಲ. ಈಗಲೂ ಎಷ್ಟೋ ಕಡೆ ಪ್ರವೇಶ ಇಲ್ಲ, ಅದು ಬೇರೆ ರೀತಿಯದು, ನಮಗದು ಬೇಡ. ಆದ್ರೆ ಸತ್ಯವೇದದಲ್ಲಿ ಹೇಳುವ ಪ್ರಕಾರ ನಾನು ಹೇಳುವುದರ ರೀತಿಯಲ್ಲಿ ಆ ಕಾಲದಲ್ಲಿ ಅನೇಕರಿಗೆ ಪ್ರವೇಶವಿರಲಿಲ್ಲ. ಯೇಸು ಬಂದಾದ ಮೇಲೆ ಆ ಅಡ್ಡಗೋಡೆಯನ್ನು ತೆಗೆದು ಹಾಕಿದನು. ಹಲ್ಲೆಲೂಯಾ. ನಮಗೂ ಮತ್ತು ಅವರಿಗೆ ಇದ್ದಂತ ಅಡ್ಡಗೋಡೆಯಾಗಿದ್ದಂಥದನ್ನು ಅದನ್ನು ತೆಗೆದು ಉರುಳಿಸಿದ ಮೇಲೆ ನಾವು ಆತನ ಸನ್ನಿಧಾನದಲ್ಲಿ ಬಾಧ್ಯಸ್ಥರಾಗಿದ್ದೇವೆ. ಹಲ್ಲೆಲೂಯಾ. ಯಾಕೆಂತ ಹೇಳಿದರೆ ಆತನ ಒಂದು ಅಡ್ಡಗೋಡೆ ಅಂತ ಹೇಳಿದರೆ ನಮಗೂ ಅವರಿಗೂ ಮಧ್ಯದಲ್ಲಿದ್ದಂತ ಗೋಡೆ ಅದು. ನಾವು ಪರದೆ ಅಂದ್ರೆ ಅದು ಮೋಶೆ ಕಾಲದಲ್ಲಿ ಪರದೆಯನ್ನು ತೆಗೆದಿದ್ರು. ಆದ್ರೆ ನಮ್ಮಮ್ಮ ಮೋಶೆ ಬಂದು ಆ ಪರದೆ ತೆಗೆದಾದ್ಮೇಲೂ ಸಹ
ಮತ್ತೆ ಫರಿಸಾಯರು ಸದ್ದುಕಾಯರು ನೀವು ವಾಕ್ಯದಲ್ಲಿ ನೀವು ನೋಡಬೇಕಾದರೆ ಅವರೆಲ್ಲರೂ ಇರ್ತಿದ್ರು. ಆದ್ರೆ ಸದ್ದುಕಾಯರು ಫರಿಸಾಯರು ಇಬ್ಬರು ಪ್ರೀಸ್ಟ್ಗಳು, ಅಂದ್ರೆ ಉನ್ನತವಾದ ಒಂದು ಶಾಸ್ತ್ರಿಗಳಂದ್ರೆ ಪ್ರೀಸ್ಟ್ ಅಂದ್ರೆ ಈ ಮೇನ್ ಪ್ರೀಸ್ಟ್ಗಳು ಇರ್ತಾರಲ್ಲ ಆಲಯಗಳಲ್ಲಿ, ಅಂತ ಒಂದು ಧರ್ಮಕ್ಕೆ ಸೇರಿದವರಾಗಿ ಅವರೆಲ್ಲ ಇದ್ರು ಅವತ್ತಿನ ದಿವಸದಲ್ಲಿ. ಧರ್ಮಗುರುಗಳು ಆ ಒಂದು ಕ್ಯಾಟಗರಿಯಲ್ಲಿ ಇವತ್ತು ಹೇಳ್ಬೇಕಾದ್ರೆ ಇವತ್ತು ಸುಮಾರು ಜನ ಇರಬಹುದು. ಆ ರೀತಿಯಲ್ಲಿ ಅವರುಗಳು ಇದ್ದಂಥದ್ದು. ಅಲ್ಲಿ ಡಿಫರೆನ್ಸ್ ಸದ್ದುಕಾಯರಿಗೂ ಫರಿಸಾಯರು ಒಂದೇ ರೀತಿಯಲ್ಲಿ ಧರ್ಮೋಪದೇಶವನ್ನು ನಡೆಸುವವರಾಗಿದ್ರು ಸಹ ಯೇಸು ಕ್ರಿಸ್ತನನ್ನು ಫರಿಸಾಯರು ನಂಬ್ತಿದ್ರು. ಇವನು ದೇವರ ಮಗನು, ಮತ್ತೆ ಶಿಲುಬೆಯಲ್ಲಿ ಹಾಕಿಸಲ್ಪಟ್ಟವನು ಮತ್ತು ಆ ಪರಿಶುದ್ಧಾತ್ಮನನ್ನು ಸಹ ನಂಬ್ತಿದ್ರು. ಯಾರು? ಫರಿಸಾಯರು. ಸದ್ದುಕಾಯರು ಅದು ಸಹ ನಂಬ್ತಿರ್ಲಿಲ್ಲ. ಅವರು ಆ ಪರಿಶುದ್ಧ ಆತ್ಮ ಅನ್ನೋದೇ ನಂಬ್ತಿರ್ಲಿಲ್ಲ. ಅವರು ಇವನು ಶಿಲುಬೆಯಲ್ಲಿ ಮತ್ತೆ 3ನೇ ದಿವಸ ಎದ್ದು ಮೇಲಕ್ಕೆ ಹೋದ ನಂತರ ನಂಬ್ತಿರ್ಲಿಲ್ಲ. ಆದ್ರೂ ಇಬ್ರು ಬೇರೆಯವರಿಗೆ ಅವಕಾಶ ಕೊಡ್ತಿರ್ಲಿಲ್ಲ. ಯಾಕಂದ್ರೆ ಅವರೆಲ್ಲ ಒಂದೇ ಕ್ಯಾಟಗರಿ ಅವರಾಗಿ ಬೇರೆ ಆಲಯದಲ್ಲಿ ಮಾತ್ರ ಅವರಿದ್ದು, ಅವರು ಹೇಳುವಂತ ಧರ್ಮೋಪದೇಶ ಮಾತ್ರ ಬೇರೆಯವರು ಕೇಳಬೇಕಾಗಿತ್ತು ಅವತ್ತಿನ ದಿವಸದಲ್ಲಿ. ಆ ಧರ್ಮೋಪದೇಶವನ್ನು ತೆಗೆದು ಹಾಕಿ ಸಮಾಧಾನವನ್ನು ಕೊಟ್ಟು ಎಲ್ಲರಿಗೂ ಆ ಹಕ್ಕು ಬಾಧ್ಯತೆ ಕೊಡುವುದಕ್ಕಾಗಿ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದನು. ಇಲ್ಲದಿದ್ದರೆ ಆ ಧರ್ಮೋಪದೇಶ ಇರುವವರಿಗೆ ಮಾತ್ರನೇ ಆ ಒಂದು ಕಂಟಿನ್ಯೂ ಆಗಿ ಆ ಒಂದು ಇರ್ತಿತ್ತು. ನಾವುಗಳಾಗಿ ನಿಲ್ಲೋದಕ್ಕೆ ಆಗ್ತಿರ್ಲಿಲ್ಲ, ನಾವುಗಳಾಗಿ ಬೈಬಲ್ ಹಿಡಿಯೋದಕ್ಕೆ ಆಗ್ತಿರ್ಲಿಲ್ಲ, ಈ ಸತ್ಯವೇದ ನಾವು ಒಪ್ಕೊಳ್ಳಕ್ ಆಗ್ತಿರ್ಲಿಲ್ಲ, ಈ ಸತ್ಯವೇದಲ್ಲಿರೋ ವಾಕ್ಯಗಳನ್ನು ನಾವು ತಿಳ್ಕೊಳಕ್ ಆಗ್ತಿರ್ಲಿಲ್ಲ. ಯಾಕಂದ್ರೆ ಅವರಿಗೆ ಮಾತ್ರ ಸೀಮಿತವಾಗಿತ್ತದು. ಅದಕ್ಕಾಗಿ ನೀವು ಪ್ರೊಟೆಸ್ಟೆಂಟ್ಸ್ ಅಂತ ನೋಡಿದ್ರು ಸಹ ಕ್ಯಾಥೋಲಿಕ್ ಗುರುಗಳು ಸಹ 2000 ವರ್ಷದಲ್ಲಿ ಅವರಿಗೆ ಮಾತ್ರ ಸೀಮಿತವಾಗಿದ್ದಂತ ಧರ್ಮ ಗ್ರಂಥಗಳಾಗಿತ್ತು. ಆ ಧರ್ಮ ಗ್ರಂಥಗಳು ಓದುವುದಕ್ಕೂ ಯಾರಿಗೂ ಅವರಿಗೆ ಅವಕಾಶ ಇರಲಿಲ್ಲ. ಲೂಥರ್, ಮಾರ್ಟಿನ್ ಲೂಥರ್ ಈಗ ಕೆಲವೇ 5 ಡಿಕೇಡ್ಸ್, 500-600 ವರ್ಷದ ಹಿಂದೆ ಅವರೆಲ್ಲ ಬಂದ ಮೇಲೆಯೇ ಪ್ರೊಟೆಸ್ಟೆಂಟ್ಸ್ ನಾವು ಆ ಧರ್ಮೋಪದೇಶ ನಮಗೂ ಸಿಗಬೇಕೆಂದು ಹೋರಾಡಿ, ಆ ವಾಕ್ಯಗಳು ನಾವು ಸಹ ಓದಬೇಕೆಂದು ಹೋರಾಡಿ, ಆ ಒಂದು ಗುರುಗಳ ಜೊತೆಗೆ ಆ ಒಂದು ಜನಾಂಗ ಜೊತೆಗೆ ಹೋರಾಡಿ ಆ ಕ್ರೈಸ್ತರಿಂದ ಬೇರ್ಪಟ್ಟವರೇ ಪ್ರೊಟೆಸ್ಟೆಂಟ್ ಪೆಂಟಿಕೋಸ್ಟಲ್ಸ್. ನಾವುಗಳು ಎಲ್ಲರಿಗೂ ಆ ಧರ್ಮ ಗ್ರಂಥವು ಸಿಗಬೇಕು, ಆ ಧರ್ಮ ಗ್ರಂಥವು ಓದಬೇಕು, ಆ ಸತ್ಯವೇದದಲ್ಲಿ ಏನೆಂದು ತಿಳಿದುಕೊಳ್ಳುವ ಹಕ್ಕು ನಮಗೂ ಇದೆ. ಯೇಸು ಕ್ರಿಸ್ತನು ಅದಕ್ಕಾಗಿ ಬಂದದ್ದು. ಹಲ್ಲೆಲೂಯಾ. ಸೊ ನಾವು ಇಲ್ಲದಿದ್ದರೆ ನಾವು ಆತನ ಸ್ವಕೀಯ ಜನರಾಗಕ್ಕೆ ಸಾಧ್ಯ ಇರ್ತಿಲ್ಲ. ಇವತ್ತು ನಾವು ಅಪ್ಪ ತಂದೆ ಅಂತ ಕೂಗ್ತೇವೆ ಅಂದ್ರೆ ನಮಗೆ ಕೊಟ್ಟಿರುವಂತಹ ಹಕ್ಕು ಅದು, ಆ ಬಾಧ್ಯತೆ. ಇಲ್ಲದಂತ ಹೇಳಿದ್ರೆ ನಾವು ಈ ಸನ್ನಿಧಾನದಲ್ಲಿ ಹೇಗೆ ಯೇಸು ಎಂಬುವಂತ ಕೂಗುವುದಕ್ಕೆ ಸಾಧ್ಯ? ಆಲಯದಲ್ಲೇ ಪ್ರವೇಶ ಇಲ್ಲ ಅಂತ ಹೇಳಿದ್ರೆ ನಾವು ಆತನಲ್ಲಿ ಇರುವುದಕ್ಕೆ ಹೇಗೆ ಸಾಧ್ಯ? ಸಹೋದರ ಸಹೋದರಿಯಾಗಿ ಇಲ್ಲಿ ಯಾರು ದೊಡ್ಡವರಲ್ಲ, ಇಲ್ಲಿ ನಾನು ಇಲ್ಲಿ ನಿಂತ್ಕೊಂಡು ನಾನು ದೊಡ್ಡವರಲ್ಲ, ನಾವು ಬ್ರದರ್ಸ್ ಸಿಸ್ಟರ್ಸ್ ಆಗಿ ನಾವು ಇದ್ದೇವೆ ಅಂದ್ರೆ ಯೇಸು ಕ್ರಿಸ್ತನು ಬಂದಂತದ್ದು. ಹಲ್ಲೆಲೂಯಾ. ಆತನು ಬಂದು ನಮಗೆ ಸೇರಿಸುವಂತ ಆತನಲ್ಲಿ ಬ್ರದರ್ಸ್ ಸಿಸ್ಟರ್ಸ್, ಸಹೋದರ ಸಹೋದರಿಯರಾಗಿ ಜೀವಿಸುವುದಕ್ಕಾಗಿ. ಹಲ್ಲೆಲೂಯಾ. ನಾವು ವಾಕ್ಯದಲ್ಲಿ ನೋಡೋಣ. ಎಫೆಸದವರಿಗೆ 2ನೇ ಅಧ್ಯಾಯ 14ರಿಂದ 18ನೇ ವಾಕ್ಯ ನೋಡೋಣ. Ephesians chapter 2 verse 14 to 18. ನಿಮ್ಮನ್ನು ನಮ್ಮನ್ನು ಒಂದು ಮಾಡಿದವನಾದ ಆತನೇ ನಮಗೆ ಸಮಾಧಾನ ಕರ್ತೃವಾಗಿದ್ದಾನೆ. ಹಲ್ಲೆಲೂಯಾ. ನಿಮ್ಮನ್ನು ನಮ್ಮನ್ನು ಒಂದು ಮಾಡಿದವನಾದ ಆತನೇ ನಮಗೆ ಸಮಾಧಾನ ಕರ್ತೃವಾಗಿದ್ದಾನೆ. ಹಲ್ಲೆಲೂಯಾ. ಆತನಲ್ಲೇ ನಾವು ಸಮಾಧಾನವನ್ನು ಹೊಂದಿದ್ದೇವೆ. ಕಂಟಿನ್ಯೂ ಮಾಡಿ. ಆತನು ತನ್ನ ಶರೀರವನ್ನು ಸಮರ್ಪಿಸಿದ್ದರಲ್ಲಿ ವಿಧಿರೂಪವಾದ ಆಜ್ಞೆಗಳುಳ್ಳ ಧರ್ಮಶಾಸ್ತ್ರವನ್ನು ತೆಗೆದುಹಾಕಿ ಇದ್ದ ದ್ವೇಷವನ್ನು ಮುಗಿಸಿ ನಮ್ಮನ್ನು ಅಗಲಿಸಿದ ಅಡ್ಡಗೋಡೆಯನ್ನು ಕೆಡವಿ ಹಾಕಿದನು. ಹಲ್ಲೆಲೂಯಾ. ಏನ್ ಹೇಳಿದೆ ನಾನು? ನಮ್ಮಲ್ಲಿ
ಆ ಗೋಡೆಯಾಗಿ ನಾವು ಆ ಕಡೆ ಇರ್ಬೇಕಾಗಿತ್ತು, ಅವ್ರು ಇವ್ರು ಈ ಕಡೆ ಮಾತ್ರ ಇರ್ಬೇಕಾಗಿತ್ತು. ಈಗ ಅಡ್ಡಗೋಡೆ ನಮ್ಮ ಮಧ್ಯದಲ್ಲಿ ಇಲ್ಲ. ನಾವೆಲ್ಲರೂ ಸಹೋದರ ಸಹೋದರಿಯರಾಗಿದ್ದೇವೆ. ಹಾಲೆಲೂಯಾ. ಜೋರಾಗಿ ಯೇಸುವಿಗೆ ಚಪ್ಪಾಳೆಯ ಮುಖಾಂತರ ನಾವು ಘನಪಡಿಸೋಣಬೇಕಾಗಿ. ಇಲ್ಲದಿದ್ದರೆ ಈ ಭಾಗ್ಯ ನಮಗೆ ಇರ್ತಿರಲಿಲ್ಲ, ಈ ಬಾಧ್ಯತೆ ನಮಗಿಲ್ಲ. ಸಾವಿರಾರು ವರ್ಷಗಳಿಂದ ಅವರು ಹಾಗೆ ಇದ್ದದ್ದು. ಆ ಧರ್ಮೋಪದೇಶ ನೋಡಿದ್ರೆ ವಾಕ್ಯ ಶರೀರವನ್ನು ಸಮರ್ಪಿಸಿದ್ರಲ್ಲಿ ವಿಧಿರೂಪವಾದ ಆಜ್ಞೆಗಳುಳ್ಳ ಧರ್ಮಶಾಸ್ತ್ರವನ್ನು ತೆಗೆದು ಹಾಕಿ. ಯಾವ ಧರ್ಮಶಾಸ್ತ್ರವನ್ನು? ಅವರುಗಳು ಮಾತ್ರ ಬೋಧಿಸುತ್ತಿದ್ದ ಧರ್ಮಶಾಸ್ತ್ರ. ಇದೇ ರೀತಿ ಇರಬೇಕು, ಹೀಗೆ ಇರಬೇಕು ಅಂತ ನೀವು ಅನೇಕ ಸತ್ಯವೇದ ವಾಕ್ಯದಲ್ಲಿ ನಾನು ಬೇರೆ ದಿವಸಗಳಲ್ಲಿ ಈ ವಾಕ್ಯಗಳನ್ನು ತಿಳಿಸುತ್ತೇನೆ. ಈಗಲೂ ಸಹ ಆವಾಗ ಹೇಗಿತ್ತು ಅಂದ್ರೆ ಅವನು ಕೈ ತೊಳ್ಕೊಂಡೇ ಬರಬೇಕಾಗಿತ್ತು. ಅವನಂದ್ರೆ ತುಂಬಾ ಮೈಲಿಗೆ. ನಮ್ಮ ಸತ್ಯವೇದ ವಾಕ್ಯದಲ್ಲಿ ನೀವು ಮಾರ್ಕ್ ಸುಮಾರು ನಾನು ಅದನ್ನ ನೆಕ್ಸ್ಟ್ ರೆಫರೆನ್ಸ್ ಕೊಡ್ತೇನೆ. ಅಲ್ಲಿ ಇದ್ದಂಥದ್ದು ಬೇರೆ, ಅವರಿಗೆ ಮಾತ್ರ ಸೀಮಿತವಾಗಿದ್ದಂಥದ್ದು ಆ ಧರ್ಮೋಪದೇಶ. ಅವರುಗಳು ಏನ್ ಹೇಳ್ತಾರೋ ಅದನ್ನೇ ಕೇಳಿ ಎಲ್ಲರೂ ಜೀವಿತವನ್ನು ನಡೆಸಬೇಕಾಗಿತ್ತು. ಕೆಲವರಿಗೆ ಅವಕಾಶವೂ ಇರಲಿಲ್ಲ. ಈ ವಾಕ್ಯದಲ್ಲಿ ಹೇಳಿದ ಪ್ರಕಾರ ವಿಧಿರೂಪವಾದ ಆಜ್ಞೆಗಳೆಲ್ಲ ಧರ್ಮಶಾಸ್ತ್ರವನ್ನು ತೆಗೆದು ಹಾಕಿ ಇದ್ದ ದ್ವೇಷವನ್ನು ಮುಗಿಸಿ. ಅಂದ್ರೆ ನಮಗೂ ಇದ್ದಂತ ಅವರಿಗಿದ್ದಂತ ದ್ವೇಷ ಮನಸ್ಸಲ್ಲಿ ಇರುತ್ತಲ್ಲ, ಇವನು ಯಾರು ಇವನು, ಆ ದ್ವೇಷ ಮನಸ್ಸಲ್ಲಿ ಹೇಗಿರುತ್ತೆ ನೋಡ್ರಿ. ಅವ್ರಿಗೆ ನಾವು ಅನ್ಯರು ಅಂತ ಹೇಳಿ ಅವರಿಗೆ ದ್ವೇಷ ಭಾವದಿಂದಲೇ ನೋಡ್ತಾ ಇರ್ತಾರೆ. ಅವರು ಇವರು ಅನ್ಯರು, ಇವ್ರಿಗೆ ಯಾಕೆ ಇರಬಾರ್ದು, ಇವ್ರು ಕೂಡಬಾರ್ದು, ಇವರು ಶಾಸ್ತ್ರ ಕೇಳಬಾರ್ದು, ಇವರು ಶಾಸ್ತ್ರವನ್ನು ಓದಬಾರ್ದು, ನಮ್ಮಂತೆ ಇವರು ಜ್ಞಾನವುಳ್ಳವರು ಆಗಬಾರ್ದು, ಇವರು ಸಹ ವಾಕ್ಯವನ್ನು ಅರಿತು ದೇವರಿಗೆ ಕೊಂಡಾಡ. ಈ ರೀತಿಯಾದ ದ್ವೇಷ ಮನೋಭಾವ ಅವರಲ್ಲೇ ಹುಟ್ಟಿತ್ತು. ಆ ದ್ವೇಷವನ್ನು ಯೇಸು ಕ್ರಿಸ್ತನು ಈಗ ತೆಗೆದು ಹಾಕಿದ್ದಾನೆ. ಹಲ್ಲೆಲೂಯಾ. ನಾವು ಈಗ ಹೇಗಿದ್ದೇವೆ? ಈಗ ನಾವು ಒಬ್ಬರಿಗೊಬ್ಬರು ಸಹೋದರ ಸಹೋದರಿಯರಾಗಿ, ಬ್ರದರ್ ಸಿಸ್ಟರ್ಸ್ ಆಗಿ ಶೇಕ್ ಮಾಡ್ತೇವೆ, ವಿಶ್ ಮಾಡ್ತೇವೆ, ಕೈ ಕೊಡುತ್ತೇವೆ, ಅಪ್ಪಿಕೊಳ್ಳುತ್ತೇವೆ. ಕಷ್ಟದಲ್ಲಿ ನಾವು ಒಬ್ಬರಿಗೊಬ್ಬರು ಸಂತೈಸುವವರಾಗುತ್ತೇವೆ. ಇದು ಯಾರ ಮುಖಾಂತರ? ಯೇಸುವಿನ ಮುಖಾಂತರ ಬಂದಂತದ್ದು. ಹಲ್ಲೆಲೂಯಾ. ಕಂಟಿನ್ಯೂ ಮಾಡಿ. ಆತನು ಸಮಾಧಾನ ಮಾಡುವವನಾಗಿ ಉಳ್ಳವರನ್ನು ಉಭಯರನ್ನು ತನ್ನಲ್ಲಿ ಒಬ್ಬ ನೂತನ ಪುರುಷನನ್ನಾಗಿ ನಿರ್ಮಿಸಿದ್ದಾನೆ. ಹಲ್ಲೆಲೂಯಾ. ಆತನು ಸಮಾಧಾನ ಮಾಡುವವನಾಗಿ ಉಭಯರನ್ನು ತನ್ನಲ್ಲಿ ಒಬ್ಬ ನೂತನ ಪುರುಷನನ್ನಾಗಿ ಮಾಡಿದ್ದಾನೆ. ಅಂದ್ರೆ ಗೊತ್ತಾಯ್ತಾ? ಈಗ ನಮ್ಮಿಬ್ಬರಲ್ಲಿ ಇದ್ದಂಥದನ್ನು ತೆಗೆದು ಹಾಕಿ ಆತನಲ್ಲಿ ನಮ್ಮನ್ನು ಏನ್ ಮಾಡಿದ್ದಾನೆ? ನೂತನ ಮನುಷ್ಯರಾಗಿ ಮಾರ್ಪಡಿಸಿದ್ದಾನೆ. ಅಂದ್ರೆ ನಾವು ನೂತನ ಉಳ್ಳವರು. ನಾವು ಹಳೆಯ ರೀತಿಯಲ್ಲಿಲ್ಲದೆ ಆತನಲ್ಲಿ ಬಂದು ನೂತನ ಉಳ್ಳವರಾಗಿ ನಾವೀಗ ಏನ್ ಮಾಡಿದ್ದೇವೆ? ಮಾರ್ಪಾಟು ಹೊಂದಿದ್ದೇವೆ. ಅಂದ್ರೆ ಹಕ್ಕು ಬಾಧ್ಯತೆಗಳಿಂದ ನಮಗೂ ಯೇಸುವಿನಲ್ಲಿ ದೇವರಲ್ಲಿ ಹಕ್ಕು ಇದೆ ಎಂದು ನೂತನವಾಗಿ ನಾವು ಈಗ ನಿರ್ಮಿತಗೊಂಡಿದ್ದೇವೆ. ಹಲ್ಲೆಲೂಯಾ. ಕಂಟಿನ್ಯೂ ಮಾಡಿ. ಇದ್ದ ದ್ವೇಷವನ್ನು ತನ್ನ ಶಿಲುಬೆಯ ಮೇಲೆ ಕೊಂದು ಆ ಶಿಲುಬೆಯ ಮೂಲಕ ಉಭಯರನ್ನು ಒಂದೇ ದೇಹದಂತಾಗ ಮಾಡಿ ದೇವರೊಂದಿಗೆ ಸಮಾಧಾನ ಪಡಿಸಿದ್ದಾನೆ. ಹಲ್ಲೆಲೂಯಾ. ಆಗ ಇದ್ದಂತ ದ್ವೇಷ ಎಲ್ಲವನ್ನು ತೆಗೆದು ಹಾಕಿ ಆತನು ಶಿಲುಬೆಯ ಮೇಲೆ ಆ ಒಂದು ದ್ವೇಷವನ್ನು ಕೊಂದು ಹಾಕಿದ್ದಾನೆ. ಯಾರಿಗೆಲ್ಲ ನಮ್ಮಲ್ಲಿ ಡಿಫರೆನ್ಸಸ್ ಇತ್ತು, ಆ ಒಂದು ದ್ವೇಷವನ್ನು ಅವನು ಶಿಲುಬೆಯ ಮೇಲೆ ಹೊತ್ತುಕೊಂಡು ಅಲ್ಲಿ ಶಿಲುಬೆಯಲ್ಲಿ ಕೊಂದು ಉಭಯರನ್ನು ಏನ್ ಮಾಡಿದ್ದಾನೆ? ಒಂದೇ ದೇಹವನ್ನಾಗಿ. ಅಂದ್ರೆ ಈಗ ನಾವೇನು ಅಂತ ಹೇಳ್ತೀವಿ? ಒಂದೇ ಶರೀರ, ಒಂದೇ ದೇಹ ಅಂತಂದ್ರೆ ನಾವೀಗೆಲ್ಲ ಹೇಳುವುದು. ಯೇಸುವಿನಲ್ಲಿ ಯಾರೆಲ್ಲ ಬರ್ತಾರೋ ಒಂದೇ ದೇಹವುಳ್ಳವರಾಗಿ, ಶರೀರವುಳ್ಳವರಾಗಿ ನಾವು ಮಾರ್ಪಡುತ್ತೇವೆ ಅಂತ ಹೇಳಿ. ಸೊ ಆ ರೀತಿಯಲ್ಲಿ ನಮ್ಮನ್ನು ಒಂದು ಮಾಡಿದ್ದಾನೆ. ಒಂದೇ ದೇಹ. ದೇರ್ ಇಸ್ ನೋ ಡಿಫರೆನ್ಸ್. ಅಲ್ಲಿ ಯಾವ ವ್ಯತ್ಯಾಸವಿಲ್ಲ. ನೀನು ಕೀಳು, ನಾನು ಮೇಲು, ನೀನು ಉನ್ನತ, ನಾನು ಕೆಳಗಡೆ, ಇದು ಯಾವುದಿಲ್ಲ. ಇಲ್ಲಿರುವಂತದ್ದು ಒಂದೇ ದೇಹ, ಒಬ್ಬ ಒಂದೇ, ಎಲ್ಲರಿಗೂ ಒಂದೇ. ಯೇಸು ಒಬ್ಬರೇ, ಒಂದೇ ನ್ಯಾಯ. ಇಲ್ಲಿ ಯಾರು ನಾನ್ಯ ದೊಡ್ಡವನು ಚಿಕ್ಕವನು, ನೀನು ಬೇರೆ ನಾನು ಬೇರೆ ಎಂಬುವಂತ ನೋಡುವುದಕ್ಕೆ ಇಲ್ಲಿ ಅವಕಾಶವಿಲ್ಲ. ಯೇಸು ಕ್ರಿಸ್ತನಲ್ಲಿ ಬಂದಿರುವವರು ಎಲ್ಲರೂ ಒಂದೇ ದೇಹವಾಗಿ ಕ್ರಿಸ್ತನಲ್ಲಿ ನಾವು ಒಬ್ಬರಾಗಿದ್ದೇವೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಯಾರಿಗೂ ನಮಗೆ ಅನುಭವಿಸುವುದಕ್ಕೆ ಅವಕಾಶವಿಲ್ಲ. ಈಗ ಅವರು ನಮ್ಮನ್ನು ಹೀಯಾಳಿಸುವುದಕ್ಕೆ, ನಮ್ಮನ್ನು ತೆಗೆಳುವುದಕ್ಕೆ, ನಮ್ಮನ್ನು ಕೀಳಾಗಿ ನೋಡುವುದಕ್ಕೆ
Hallelujah. ಕಂಟಿನ್ಯೂ ಮಾಡಿ. ಇದಲ್ಲದೆ ಆತನು ಬಂದು ದೂರವಾಗಿದ್ದ ನಿಮಗೂ ಸಮಾಧಾನವನ್ನು ಮತ್ತು ಸಮೀಪವಾಗಿದ್ದವರಿಗೂ ಸಮಾಧಾನವನ್ನು ಸಾರಿದನು. ಹೌದು. ಆತನ ಮೂಲಕ ನಾವು ನೀವು ಒಬ್ಬ ಆತ್ಮನನ್ನೇ ಹೊಂದಿದವರಾಗಿ ತಂದೆಯ ಬಳಿಗೆ ಪ್ರವೇಶಿಸುವುದಕ್ಕೆ ಮಾರ್ಗವಾಯಿತು. Hallelujah. ಯಾರ ಬಳಿಗೆ ಪ್ರವೇಶಿಸುವುದಕ್ಕೆ ಸಾಧ್ಯವಾಯಿತೀಗ? ಇದಲ್ಲದೆ ಆತನು ಒಂದು ದೂರವಾಗಿದ್ದ ನಿಮಗೂ ಸಮಾಧಾನವನ್ನು ಮತ್ತು ಸಮೀಪವಾಗಿದ್ದವರಿಗೂ ಸಮಾಧಾನವನ್ನು ಸಾರಿದನು. ಆತನ ಮೂಲಕ ನಾವು ನೀವು ಒಬ್ಬ ಆತ್ಮನನ್ನೇ ಹೊಂದಿದವರಾಗಿ ತಂದೆಯ ಬಳಿಗೆ ಪ್ರವೇಶಿಸುವುದಕ್ಕೆ ಮಾರ್ಗವಾಯಿತು. ಹಾಲೆಲೂಯಾ. ಇಲ್ಲ ಅಂದ್ರೆ ನಮಗೆ ಹೀಯಾಳಿಸಿ ನಿನ್ ತಂದೆ ಬಳಿ ಬರಕ್ಕಾಗಲ್ಲ, ನಿನ್ ದೇವ್ರ ಬಳಿ ಬರಕ್ಕಾಗಲ್ಲ, ನೀನೊಬ್ಬ ಪಾಪಿ, ನೀನೊಬ್ಬ ತಪ್ಪಿಗಸ್ತ, ನಿನ್ ಯಾವುದೇ ಒಂದು ಲಾಯಕ್ ಇಲ್ಲ ನೀನು ಇರೋದಕ್ಕೆ ಅಂತ ಏನ್ ಮಾಡ್ಬಿಡ್ತಿದ್ರು, ನಮ್ಗೆ ಕಡೆಗಣಿಸಿ ಅಲ್ಲೇ ಕೂರಿಸ್ಬಿಡ್ತಿದ್ರು. ಆದ್ರೆ ಯೇಸುವಿನ ವಾಕ್ಯ, ಯೇಸು ಬಂದು ನೀವು ಸಹ ಹತ್ತಿರದಲ್ಲಿದ್ದವರು ಅಂದ್ರೆ ಸಮೀಪದಲ್ಲಿರುವವರು ಅಂದ್ರೆ ಆ ಫರಿಸಾಯರು ಶಾಸ್ತ್ರಿಗಳು ಯಾರೇ ಆಗಿರಬಹುದು, ಅಂತವರ ಜೊತೆಯಲ್ಲಿ ನೀವು ನಮಗೂ ಸಮಾಧಾನವನ್ನು ಉಂಟು ಮಾಡಿ ಒಂದೇ ಆತ್ಮನನ್ನು ಕೊಟ್ಟು ಅಂದ್ರೆ ಪರಿಶುದ್ಧ ಆತ್ಮನನ್ನು ಕೊಟ್ಟು ತಂದೆಯ ಬಳಿಗೆ ಪ್ರವೇಶ ಮಾಡಿದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ರೀತಿಯಾದ ಭಾಗ್ಯ ಯಾರಿಗೆ ಸಿಗುತ್ತೆ? ಈಗ ಎಷ್ಟೋ ಕಡೆ ಡಿಫರೆನ್ಸಸ್ ಇನ್ನೂ ಇದೆ, ನಾನು ಅದೆಲ್ಲ ಹೇಳೋದಕ್ಕೆ ಹೋಗೋದಿಲ್ಲ. ಆ ಡಿಫರೆನ್ಸಸ್ ಅವರಿಗೆ ಗೊತ್ತಿದ್ರೆ ಅವರಿಗೆ ಗೊತ್ತಿರಲಿ. ಆದ್ರೆ ನಾನಿಲ್ಲಿ ಹೇಳುವುದು, ತಂದೆಯ ಬಳಿಗೆ ಪ್ರವೇಶ ಮಾಡುವುದು ಕೊಟ್ಟಿದ್ದಾನಲ್ಲ, ಇದಕ್ಕಿಂತ ಶಕ್ತಿ ಯಾವುದಿದೆ? ಹಲ್ಲೆಲೂಯಾ. ಯೇಸುವಿನ ಶಕ್ತಿ ಅಷ್ಟು ದೊಡ್ಡದು. ಹಲ್ಲೆಲೂಯಾ. ನಾವು ಈಗ ತಂದೆಯ ಬಳಿಯಲ್ಲಿ ಆ ಪರಿಶುದ್ಧಾತ್ಮನೊಟ್ಟಿಗೆ ನಾವೇನ್ ಮಾಡ್ತೇವೆ? ಪರಿಶುದ್ಧಾತ್ಮನ ಒಂದು ನಡೆಸುವಿಕೆಯಲ್ಲಿ ಅಪ್ಪ ತಂದೆಯೇ ಎಂದು ಕೂಗುತ್ತೇವೆ. ಈ ಹಕ್ಕು ಬಾಧ್ಯತೆ ಈಗ ನಮಗೆ ಕೊಟ್ಟಿದೆ. ಈಗ ಎಷ್ಟೋ ಜನಕ್ಕೆ ಅಪ್ಪ ತಂದೆ ಎಂದು ಕೂಗುವುದು ಯಾರು ಕೂಗುವುದಕ್ಕಾಗ್ತದೆ ಹೇಳಿ? ದೇವರ ಬಳಿಯಲ್ಲಿ. ಆದ್ರೆ ನಾವು ಆತ್ಮನನ್ನು ಹೊಂದಿದ ಮೇಲೆ ಅಪ್ಪ ತಂದೆಯೇ ಎಂದು ಕೂಗಿ ಹತ್ತು ನಾವು ಆತನನ್ನು ಕರೆಯುತ್ತೇವೆ. ಹಲ್ಲೆಲೂಯಾ. ಆ ತಂದೆ ಬಳಿಗೆ ಪ್ರವೇಶ ಮಾಡುವುದಕ್ಕೆ ಆಯ್ತು ನಮಗೆ. ಅಂದ್ರೆ ನಮಗೂ ಪರಲೋಕ ಇದೆ ಅಂತ ಆಯ್ತು. ಮೊದಲೆಲ್ಲ ನಮ್ಗೆ ಏನ್ ಗೊತ್ತಿತ್ತು? ನಮ್ಗೆ ಯಾವ ಪರಲೋಕ ಇಲ್ಲ, ಅವನು ಹೇಳಿದ್ದೆ ವೇದವಾಕ್ಯ ಅಂತ ಹೇಳಿ ನಾವೇನ್ ಮಾಡ್ಬೇಕಾಗಿತ್ತು? ಕೇಳ್ಕೊಳ್ಬೇಕಾಗಿತ್ತು, ಹೋಗ್ಬೇಕಾಗಿತ್ತು. ಆದ್ರೆ ಈಗ ಹಾಗಲ್ಲ. ಯೇಸು ಬಂದು ನಿಮಗೂ ತಂದೆಯ ಬಳಿಯಲ್ಲಿ ಅವಕಾಶವಿದೆ. ನಾನು ಪರಲೋಕದಲ್ಲಿ ನಿಮಗೆ ಗುಡಾರಗಳನ್ನು ನಿರ್ಮಿಸಿದ್ದೇನೆ ಎಂದು ಹೇಳಿದ್ದಾರೆ. ಹಲ್ಲೆಲೂಯಾ. ಇಲ್ಲಿ ಯಾರು ದೊಡ್ಡವರು ಚಿಕ್ಕವರಲ್ಲ, ಎಲ್ಲರೂ ಯಾರು ಭಯಭಕ್ತಿಯಲ್ಲಿದ್ದಾರೋ ಅವರೇ ದೊಡ್ಡವರು. ಇಲ್ಲಿ ನಾನು ಕೋಟಿಗಟ್ಟಲೆ ಇದ್ದು ಭಯಭಕ್ತಿ ಇಲ್ಲ ಅಂತ ಹೇಳಿದ್ರೆ ನಾನು ಸಣ್ಣವನೇ ಯೇಸುವಿನ ಸನ್ನಿಧಾನದಲ್ಲಿ. ನಾನು ಎಷ್ಟೇ ಎಲ್ಲಾ ರೀತಿಯಾದ ಆಸ್ತಿಗಳು ಐಶ್ವರ್ಯಗಳು ನನ್ನ ಬಳಿಯಲ್ಲಿದ್ದು ನನ್ನಲ್ಲಿ ಭಯಭಕ್ತಿ ಇಲ್ಲ ಅಂತ ಹೇಳಿದ್ರೆ ಆತನ ಸನ್ನಿಧಾನದಲ್ಲಿ ನಾನು ಸಣ್ಣವನು. ಯಾರ ಬಳಿಯಲ್ಲಿ ಏನೂ ಇಲ್ಲದೆ ಭಯಭಕ್ತಿಯಲ್ಲಿ ಯಾರಿರುತ್ತಾರೋ ಯೇಸುವಿನ ಸನ್ನಿಧಾನದಲ್ಲಿ ದೊಡ್ಡವನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಆತನು ಆ ರೀತಿಯಲ್ಲಿ ಯೇಸುವಿನಲ್ಲಿ ಇರುವ ಒಂದು ಅವಕಾಶ, ಒಂದು ಭಾಗ್ಯ. ಹಲ್ಲೆಲೂಯಾ. ಇದನ್ನು ನಮಗೆ ಕೊಟ್ಟಿದ್ದಾನೆ. ದೂರವಾಗಿದ್ದ ನಮಗೆ ಕೊಟ್ಟಿದ್ದಾನೆ. ಹತ್ತಿರಕ್ಕೆ ಸೇರಿಸುತ್ತಲೇ ಇರುವವರನ್ನು ಒಂದು ಮಾಡಿದ್ದಾನೆ. ಹಲ್ಲೆಲೂಯಾ. ಈ ರೀತಿಯಾಗಿ ನಾವು ಅನ್ಯರಿಗೂ ಸಹ ಹೇಳಬೇಕು, ಯೇಸು ಕ್ರಿಸ್ತನು ಯಾಕಾಗಿ ಲೋಕಕ್ಕೆ ಬಂದನು, ನಿಮ್ಮನ್ನು ನಮ್ಮನ್ನು ಒಂದು ಮಾಡುವುದಕ್ಕಾಗಿ ಬಂದನೆಂದು ಅನ್ಯರಿಗೆ ನಾವು ತಿಳಿಸಿಕೊಡಬೇಕು. ದ್ವೇಷವನ್ನು ತೆಗೆದು ಹಾಕುವುದಕ್ಕೆ ಬಂದನೆಂದು ನಾವು ತಿಳಿಸಿಕೊಡಬೇಕು. ಆ ರೀತಿಯಾಗಿ ನಾವು ಈ ವಾಕ್ಯಗಳನ್ನು ನೀವು ಮನದಟ್ಟು ಮಾಡಿಕೊಂಡೆವು. ಯಾಕಂದ್ರೆ ಅನೇಕ ಮುಂದಿನ ದಿವಸಗಳಲ್ಲಿ ಅನೇಕ ರೀತಿಯಾದ ಸೇವೆಗಳು ನಾವು ಮಾಡುವಾಗ ಯೇಸು ಕ್ರಿಸ್ತನು ಯಾಕಾಗಿ ಬಂದನೆಂಬ ವಾಕ್ಯಗಳನ್ನು ನಾವು ಸಾರುವಂತವರಾಗಬೇಕಾಗುತ್ತದೆ. ಹಲ್ಲೆಲೂಯಾ. ಸೇವೆ ಮಾಡಿಕೊಂಡೇ ಬೈಬಲ್ ಇಟ್ಕೊಂಡು ಹೋಗೇ ನೀನು ಸಾರುವಂತದಲ್ಲ. ನಿನ್ನ ಹೃದಯದ ಅಲೆಗೆಯಲ್ಲಿ ವಾಕ್ಯಗಳಿದ್ದರೆ ಸಾಕು, ಇದ್ದಂತ ಜಾಗದಲ್ಲಿ ನೀವು ಹೇಳಬಹುದು, ಹೀಗೆ ಹೀಗೆ ಅಂತ ಹೇಳಿ ಒಬ್ಬನನ್ನು ಸಂತೈಸಬಹುದು. ನೀವು ಎಷ್ಟೋ ಜನರಿಗೆ ನೋಡಿರಬಹುದು, ಇನ್ನೂ ಅವರಿಗೆ ಈ ಅವಕಾಶ ಸಿಕ್ಕಿಲ್ಲ. ನಿಮಗೂ ಈಗ ನಮಗೆ ಸಿಕ್ಕಿದೆ ಈ ಆಲಯದಲ್ಲಿ ಬಂದು ಕುಳಿತುಕೊಳ್ಳಲು. ಇನ್ನು ಅನೇಕ ಜನರಿಗೆ ಅವಕಾಶ ಇಲ್ಲ. ಇಲ್ಲಿ ಅವನ ಆಲಯದಲ್ಲಿ ಕೂರೋದಕ್ಕಾಗಲ್ಲ. ಈ ಧರ್ಮಶಾಸ್ತ್ರವನ್ನು ಅವನು ಹಿಡಿದುಕೊಳ್ಳುವುದಕ್ಕಾಗುವುದಿಲ್ಲ. ಅವರಿಗೆ ಇನ್ನೂ ಅವಕಾಶ ಇಲ್ಲ. ಅವರು ಇನ್ನೂ ಪಾಪಿ ಎಂದು ನೋಡ್ತಾರೆ, ಅವ್ರಿಗೆ ಇನ್ನೂ ತಪ್ಪಿಗಸ್ತನೆಂದು ನೋಡ್ತಾರೆ, ಇನ್ನು ಕೀಳು ಮನುಷ್ಯ ಅಂತ ನೋಡ್ತಾರೆ.
ಆದ್ರೆ ನಮಗೆ ಆ ರೀತಿಯಲ್ಲ. ಯೇಸು ಕ್ರಿಸ್ತನಲ್ಲಿ ಸಹೋದರ ಸಹೋದರಿಯರಾಗಿ ಮಾಡಿದ್ದಾರೆ. ಹಲ್ಲೆಲೂಯಾ! ಇದನ್ನು ನೀವು ಸಹ ಬೇರೆಯವರಿಗೆ ಅವಕಾಶ ಸಿಗಬೇಕು, ಅದು ನಾವು ಮಾಡಬೇಕಾಗಿದೆ ಈಗ. ಹಲ್ಲೆಲೂಯಾ! ನಾವು ಹೇಗೆ ಅವಕಾಶ ಗಿಟ್ಟಿಸಿಕೊಂಡಿದ್ದೇವೋ ಬೇರೆಯವರಿಗೂ ಸಹ ಈ ಅವಕಾಶ ಸಿಗಬೇಕು. ಯೇಸುವಿನಲ್ಲಿ ಬಂದು ಅಪ್ಪ ತಂದೆ ಅಂತ ಹೇಳಿ ಅವನೂ ಸಹ ಸಂತೈಸುವಿಕೆಯಿಂದ ಆಶೀರ್ವಾದವನ್ನು ಹೊಂದಬೇಕು. ಹಲ್ಲೆಲೂಯಾ! ಪರಿಶುದ್ಧ ಆತ್ಮನು ನಾವು ನೋಡ್ತೇವೆ ಇಲ್ಲಿ. ಆ ಆತ್ಮನನ್ನು ಕುರಿತಾಗಿ ನಾವು ಹೇಳುವಂತದಲ್ಲಿ ಎರಡನೇದಾಗಿ ನಾನು ಹೇಳ್ತೇನೆ, ಟು ಗಿವ್ ಅಸ್ ದಿ ಸ್ಪಿರಿಟ್ ಆಫ್ ಅಡಾಪ್ಷನ್. ನಮಗೆ ಪರಿಶುದ್ಧ ಆತ್ಮನನ್ನು ಸ್ವೀಕರಿಸುವ ಮನೋಭಾವವನ್ನು ನೀಡಲು ಬಂದನು. ಎರಡನೆಯ ಕಾರಣ, ನಮಗೆ ಪರಿಶುದ್ಧ ಆತ್ಮನನ್ನು ಅಂದ್ರೆ ದತ್ತು ತೆಗೆದುಕೊಳ್ಳಲಾಗಲಿ ಅಂತ ಆತ್ಮನನ್ನು ನಾವು ಸ್ವೀಕರಿಸಬೇಕಲ್ಲ, ಸ್ವೀಕರಿಸುವ ಮನೋಭಾವವನ್ನು ನೀಡಲು ಬಂದನು. ಜಾನ್ 14:16 and 17. ಯೋಹಾನ 14ನೇ ಅಧ್ಯಾಯ 16 ಮತ್ತು 17ನೇ ವಾಕ್ಯವನ್ನು ನೋಡೋಣ. ಯೋಹಾನ 14ನೇ ಅಧ್ಯಾಯ 16 ಮತ್ತು 17. ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು, ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. ಹೌದು. ಆ ಸಹಾಯಕನು ಯಾರೆಂದರೆ ಸತ್ಯದ ಆತ್ಮನೇ. ಲೋಕವು ಆತನನ್ನು ನೋಡದೆಯೂ ತಿಳಿಯದೆಯೂ ಇರುವುದರಿಂದ ಆತನನ್ನು ಹೊಂದಲಾರದು. ನೀವು ಆತನನ್ನು ಬಲ್ಲಿರಿ, ಹೇಗೆಂದರೆ ನಿಮ್ಮ ಬಳಿಯಲ್ಲಿ ವಾಸ ಮಾಡುತ್ತಾನೆ ಮತ್ತು ನಿಮ್ಮೊಳಗೆ ಇರುವನು. ಹಲ್ಲೆಲೂಯಾ! ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು, ಆತನು ನಿಮಗೆ ಸಹಾಯಕರನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. ಯೇಸು ಕ್ರಿಸ್ತನು ಶಿಲುಬೆಯಿಂದ 3ನೇ ದಿವಸದಲ್ಲಿ ಮೇಲಕ್ಕೆ ತಂದೆಯ ಬಳಿಯಲ್ಲಿ ಹೋಗುವಾಗ ತನ್ನ ಶಿಷ್ಯರನ್ನು ಕುರಿತು ಹೇಳುವುದು, ನೀವು ಇನ್ನು ಮೇಲೆ ಹೆದರುವುದು ಬೇಡ, ನಿಮಗೆ ನಾನು ಒಬ್ಬ ಸಹಾಯಕನನ್ನು ಕೊಡುತ್ತೇನೆ. ಆ ಸಹಾಯಕನು ಯಾರೆಂದರೆ ಪರಿಶುದ್ಧ ಆತ್ಮನು. ಯೇಸು ಕ್ರಿಸ್ತನು ದೇವರ ಸಂಗಡ ಪರಲೋಕಕ್ಕೆ ಹೋದ ಮೇಲೆ ಆತನು ನಮಗೋಸ್ಕರ ಒಬ್ಬ ಸಹಾಯಕನನ್ನು ಕೊಟ್ಟನು. ಆತನು ಪರಿಶುದ್ಧ ಆತ್ಮನು. ಹಲ್ಲೆಲೂಯಾ! ಆ ಪರಿಶುದ್ಧ ಆತ್ಮನ ಸಹಾಯದಿಂದಲೇ ನಾವೇನ್ ಮಾಡ್ತೇವೆ? ಈಗ ತಿಳಿಸಿದ ರೀತಿಯಲ್ಲಿ ಅಪ್ಪ ತಂದೆ ಎಂದು ಹಕ್ಕುಳ್ಳವರಾಗಿ ನಮ್ಮ ದೇವರನ್ನು ನಾವು ಕೂಗುತ್ತೇವೆ. ಎಷ್ಟೋ ಜನರು ಆ ಹಕ್ಕಿನಿಂದ ಕೂಗುವುದೇ ಇಲ್ಲ. ಅಪ್ಪ ತಂದೆ ಅಂತ ನಾವು ಕೂಗಷ್ಟು ಬೇರೆ ಕಡೆ ಕೂಗಲ್ಲ. ದೇವರೇ ಅಂತ ಹೇಳ್ಬಹುದವರು. ಆ ಅಪ್ಪ ತಂದೆ ಎಂಬ ಒಂದು ಕೂಗು ಆತನು ಪರಿಶುದ್ಧಾತ್ಮನ ಕ್ರಿಯೆ. ಅದು ನಮ್ಮಲ್ಲಿ ಪರಿಶುದ್ಧಾತ್ಮನು ಇರುವಂತದ್ದು. ಈ ಪರಿಶುದ್ಧಾತ್ಮನು ಈ ಲೋಕದಲ್ಲಿ ಆದ ವಾಕ್ಯ ನೋಡಿದ ರೀತಿಯಲ್ಲಿ ಆ ಸಹಾಯಕನು ಯಾರೆಂದರೆ ಸತ್ಯದ ಆತ್ಮನೇ. ಲೋಕವು ಆತನನ್ನು ನೋಡದೆಯೂ ತಿಳಿಯದೆಯೂ ಇರುವುದರಿಂದ ಆತನನ್ನು ಹೊಂದಲಾರದು. ಕ್ಲಿಯರ್ ಆಗಿದೆ ಇಲ್ಲಿ ವಾಕ್ಯ. ಯಾರು ಆ ಸಹಾಯಕನನ್ನು ನೋಡದೆಯೂ ತಿಳಿಯದೆಯೂ ಇರುವುದರಿಂದ ಆತನನ್ನು ಹೊಂದಲಾರರು. ಪರಿಶುದ್ಧಾತ್ಮ ಇದ್ದಾನೆ ಇಲ್ಲ ಎಂಬುವಂಥದ್ದು ಯಾರು ನೋಡೋದಿಲ್ವೋ ನಂಬುವುದಿಲ್ವೋ ಅವರಿಗೆ ಈ ಪರಿಶುದ್ಧಾತ್ಮ ಬರೋದಕ್ಕೆ ಸಾಧ್ಯ ಇಲ್ಲ. ನೀವು ಇನ್ನು ಅಂಡರ್ಲೈನ್ ಮಾಡ್ಕೊಬೇಕು. ಎಷ್ಟೋ ಅನ್ಯ ಜನರಿಗೆ ಪರಿಶುದ್ಧಾತ್ಮನ ಕುರಿತು ಗೊತ್ತೇ ಇಲ್ಲ. ನೀವು ಡಿಸ್ಕಷನ್ ಮಾಡಿದ್ರೆ ಹೋಲಿ ಸ್ಪಿರಿಟ್ ಪರಿಶುದ್ಧಾತ್ಮ ಗೊತ್ತಿದ್ರು ಸಹ ಆ ಪರಿಶುದ್ಧಾತ್ಮನ ಕ್ರಿಯೆಗಳು ಹೇಗೆ ಇರುತ್ತದೆ ಎಂದು ಗೊತ್ತಿಲ್ಲ. ಈಗ ನೀವು ನನ್ನ ಲೆಕ್ಕದಲ್ಲಿ ನೀವು ಅನೇಕರು ಈಗಾಗಲೇ ಅನುಭವಿಸಿದ್ದೀರಾ ಪರಿಶುದ್ಧಾತ್ಮನನ್ನು. ಹಲ್ಲೆಲೂಯಾ! ನೀವು ಅನುಭವಿಸಿದ್ದೀರಿ. ಆ ಪರಿಶುದ್ಧಾತ್ಮನು ಹೇಗೆ ನಡೆಸ್ತಾನೆ ಅಂತ ಹೇಳಿದ್ರೆ ಅದು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಆಗಲ್ಲ. ನಾವು ಆ ರೀತಿಯಲ್ಲಿ ಪರಿಶುದ್ಧ ಆತ್ಮನು ನಮ್ಮೊಳಗಿದ್ದು ನಮ್ಮನ್ನು ನಡೆಸ್ತಾ ಇರ್ತಾನೆ. ಪರಿಶುದ್ಧಾತ್ಮನ ಒಂದು ನಡೆಸುವಿಕೆ ಇದ್ರೆ ನೀವು ಎಷ್ಟೋ ಪಾಪಗಳಿಂದ ತಪ್ಪಿಂದ ನಾವು ಹೊರಬರುತ್ತಿರುತ್ತೇವೆ. ಈಗ ನೋಡಿ, ಕ್ರೈಸ್ತರಾಗಿಯೂ ಸಹ ಕ್ಯಾಥೋಲಿಕ್ ಆಗಲಿ ಅಥವಾ ಬೇರೆ ಪ್ರೊಟೆಸ್ಟೆಂಟ್ CSI ಅಥವಾ ತುಂಬಾ ಸಭೆಗಳಿದೆ, ಅಲ್ಲಿ ಪರಿಶುದ್ಧ ಆತ್ಮ ಇಲ್ಲ. ಕ್ರೈಸ್ತರ ಆದರೂ ಸಹ ಅಲ್ಲಿ ಪರಿಶುದ್ಧ ಆತ್ಮನನ್ನು ಅವರು ನಂಬೋದಿಲ್ಲ ಅಥವಾ ಪರಿಶುದ್ಧ ಆತ್ಮನನ್ನು ಅವರು
ಅವರು ತೆಗೆದುಕೊಳ್ಳುವುದಿಲ್ಲ, ಅಳವಡಿಸಿಕೊಳ್ಳುವುದಿಲ್ಲ. ಈ ಒಂದು ಪ್ರೊಟೆಸ್ಟೆಂಟ್ ಪೆಂಟಿಕೋಸ್ಟಲ್ ಈ ಒಂದು ರೀತಿಯ ಆಲಯಗಳಲ್ಲಿ ಪರಿಶುದ್ಧಾತ್ಮನ ಬೋಧನೆ ಹೆಚ್ಚಾಗಿ ಇರುತ್ತದೆ. ಪರಿಶುದ್ಧಾತ್ಮ ನಡೆಸುವಿಕೆಯಲ್ಲಿ ನಡೆಸುತ್ತಿರುತ್ತಾರೆ. ಅದೇ ನೀವು ಕ್ಯಾಥೋಲಿಕ್ ಅಲ್ಲಿ ಹೋದ್ರೆ ಅಲ್ಲಿ ಹೋಲಿ ಸ್ಪಿರಿಟ್ ಇಲ್ಲ. ಪರಿಶುದ್ಧಾತ್ಮನವರು ಗೊತ್ತು, ಪರಿಶುದ್ಧಾತ್ಮನ ಸತ್ಯವೇದ ವಾಕ್ಯದಲ್ಲಿ ಪರಿಶುದ್ಧಾತ್ಮನ ಕುರಿತು ಹೇಳಿದೆ ಅಂತ ಗೊತ್ತು. ಆದ್ರೆ ಪರಿಶುದ್ಧಾತ್ಮನು ಅವರು ಅಳವಡಿಸಿಕೊಂಡಿಲ್ಲ. ಆ ಪರಿಶುದ್ಧಾತ್ಮನ ನಡೆಸುವಿಕೆಯಲ್ಲಿ ಅವರು ಆರಾಧಿಸುವುದಿಲ್ಲ. ಅವರು ರೆಗ್ಯುಲರ್ ಪ್ರೋಸೆಸ್ ಅಲ್ಲಿ ಅವರು ಆರಾಧಿಸ್ತಾರೆ. ಹೋಲಿ ಸ್ಪಿರಿಟ್ ನ ಅವರು ತಗೊಂಡು ಮಾಡುವಂತಿದ್ದಾರೆ. ಆದ್ರೆ ನಾವು ಪೆಂಟಿಕೋಸ್ಟಲ್ ಅಂದ್ರೆ ಪ್ರೊಟೆಸ್ಟೆಂಟ್ಸ್, CSI ಪ್ರೊಟೆಸ್ಟೆಂಟ್ಸ್, ಅದರ ಅನೇಕ ಪ್ರೊಟೆಸ್ಟೆಂಟ್ಸ್ ಗಳು ಸಭೆ ನಿಮಗೆ ಮೋಸ್ಟ್ ಪ್ರಾಬಲಿ ಗೊತ್ತಿರಲ್ಲ. ಅನೇಕ ಪ್ರೊಟೆಸ್ಟೆಂಟ್ ಸಭೆಗಳಿದೆ. ಮೆಥೋಡಿಸ್ಟ್ ಅಂತ ಹೇಳಿ, 7 ಡೇಸ್ ಅಂತ, ಮತ್ತೆ CSI ಅನೇಕ ರೀತಿಯಾದ ಪ್ರೊಟೆಸ್ಟೆಂಟ್ ಸಭೆಗಳೇ ಅದು. ಬಟ್ ಅಲ್ಲೂ ಸಹ ಹೋಲಿ ಸ್ಪಿರಿಟ್ ಗೈಡೆನ್ಸ್ ಇರೋದಿಲ್ಲ, ಪರಿಶುದ್ಧಾತ್ಮನ ನಡೆಸುವಿಕೆ ಇರೋದಿಲ್ಲ. ಆದ್ರೆ ಪೆಂಟಿಕೋಸ್ಟಲ್ ಈ ರೀತಿಯಾದ ಅನೇಕ ಆಲಯಗಳಲ್ಲಿ ಪರಿಶುದ್ಧಾತ್ಮನ ಕುರಿತು ಬೋಧನೆ ಮತ್ತು ಪರಿಶುದ್ಧಾತ್ಮನ ನಡೆಸುವಿಕೆ ಈ ಆಲಯಗಳಲ್ಲಿ ಇದೆ. ಹಲ್ಲೆಲೂಯಾ. ಆ ಪರಿಶುದ್ಧ ಆತ್ಮನನ್ನು ನಾವು, ಆ ಪರಿಶುದ್ಧ ಆತ್ಮನೊಟ್ಟಿಗೆ ನಾವು ದೇವರನ್ನು ಆರಾಧಿಸುವಾಗ ನಾವು ಆತನಲ್ಲಿ ಲೀನವಾಗ್ತೇವೆ. ನಾವು ಆತನಲ್ಲಿ, ದೇವರಲ್ಲಿ ನಾವು ಕೂಡಿಕೊಳ್ಳುತ್ತೇವೆ. ದೇವರಲ್ಲಿ ಇದ್ದು ನಾವು ದೇವರ ಬಳಿಯಲ್ಲೇ ಇರುವ ರೀತಿಯಲ್ಲಿ ನಾವು ಆರಾಧಿಸ್ತೇವೆ. ಯಾಕಂದ್ರೆ ಆ ಸ್ಪಿರಿಟ್, ಆ ಆತ್ಮನು ನಮ್ಮನ್ನು ನಡೆಸ್ತಾ ಇರ್ತಾನೆ. ಯಾಕಂದ್ರೆ ಈ ಲೋಕದವರಿಗೆ ಗೊತ್ತಿಲ್ಲ. ಈ ವಾಕ್ಯ ಹೇಳಿದ ರೀತಿಯಲ್ಲಿ ಯಾರು ಆತನನ್ನು ತಿಳಿಯದೆ, ಆತನನ್ನು ನೋಡದೆ ಇರ್ತಾರೋ ಅವ್ರಿಗೆ ಗೊತ್ತಿಲ್ಲ. ಪರಿಶುದ್ಧ ಆತ್ಮ ಇದ್ದಾನಂತ ಪರಿಶುದ್ಧ ಆತ್ಮನ ಬಗ್ಗೆನೇ ಅವರಿಗೆ ಗೊತ್ತಿಲ್ಲ. ಅದೇ ವಾಕ್ಯದಲ್ಲಿ ಹೇಳಿರುವಂತದ್ದು. ಲೋಕವು ಆತನನ್ನು ನೋಡದೆಯೂ ತಿಳಿಯದೆಯೂ ಇರುವುದರಿಂದ ಆತನನ್ನು ಹೊಂದಲಾರದು. ನೀವು ಆತನನ್ನು ಬಲ್ಲಿರಿ. ಯಾರು? ನಾವು ಪರಿಶುದ್ಧಾತ್ಮನನ್ನು ಬಲ್ಲವರಾಗಿದ್ದೀವಿ. ಹೇಗೆಂದರೆ ನಿಮ್ಮ ಬಳಿಯಲ್ಲಿ ವಾಸ ಮಾಡುತ್ತಾನೆ ಮತ್ತು ನಿಮ್ಮೊಳಗೆ ಇರುವನು. ಹಲ್ಲೆಲೂಯಾ. ನಮ್ಮೊಳಗೆ ಈಗ ಇದ್ದಾನೆ ಪರಿಶುದ್ಧಾತ್ಮ, ನಮ್ಮನ್ನು ನಡೆಸುತ್ತಿದ್ದಾನೆ ಪರಿಶುದ್ಧಾತ್ಮನು. ನಮಗೆ ಕ್ಲಿಯರ್ ಆಗಿ ಗೊತ್ತಿದೆ ಅಲ್ವಾ? ಜೋರಾಗಿ ಹಲ್ಲೆಲೂಯಾ. ಸೊ ಆ ರೀತಿಯಲ್ಲಿ ಪರಿಶುದ್ಧಾತ್ಮನ ಒಂದು ನೀವು ನಡೆಸುವಿಕೆ ಹೋದ್ರೆ ತುಂಬಾ ಡೀಪ್ ಸ್ಟಡೀಸ್ ಅದು ಹೋಲಿ ಸ್ಪಿರಿಟ್ ಬಗ್ಗೆ. ನಾನು ಇನ್ನು ಮುಂದಿನ ದಿವಸದಲ್ಲಿ ಹೋಲಿ ಸ್ಪಿರಿಟ್ ಬಗ್ಗೆನೇ ನಾನು ದೇವರು ಹೇಳ್ತಿದ್ದಾರೆ ವಿಷಯ ನಾನು ತಿಳಿಸ್ಕೊಡ್ತೇನೆ. ಹೋಲಿ ಸ್ಪಿರಿಟ್ ಹೇಗೆ ನಡೆಸ್ತಾನೆ, ಪರಿಶುದ್ಧಾತ್ಮನು ಹೇಗೆಲ್ಲ ಕಾರ್ಯಗಳನ್ನು ಮಾಡ್ತಾನೆ ಅಂತ ಮುಂದಿನ ದಿವಸಗಳಲ್ಲಿ ನಾನು ತಿಳಿಸ್ತೇನೆ. ಗಲಾತ್ಯ 4:6-7 ಓದೋಣ. ಗಲಾತ್ಯ 4ನೇ ಅಧ್ಯಾಯ 6 ಮತ್ತು 7ನೇ ವಾಕ್ಯ. ನೀವು ಪುತ್ರರಾಗಿರುವುದರಿಂದ ದೇವರು ಅಪ್ಪ ತಂದೆಯೇ ಎಂದು ಕೂಗುವ ತನ್ನ ಮಗನ ಆತ್ಮನನ್ನು ನಮ್ಮ ಹೃದಯಗಳಲ್ಲಿ ಕಳಿಸಿಕೊಟ್ಟನು. ಹೀಗಿರುವಲ್ಲಿ ಇನ್ನು ನೀನು ದಾಸನಲ್ಲ ಮಗನಾಗಿದ್ದಿ, ಮಗನೆಂದ ಮೇಲೆ ದೇವರ ಮೂಲಕ ಬಾಧ್ಯನೂ ಆಗಿದ್ದಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ನೀವು ಪುತ್ರರಾಗಿರುವುದರಿಂದ ದೇವರು ಅಪ್ಪ ತಂದೆಯೇ ಎಂದು ಕೂಗುವ ತನ್ನ ಮಗನ ಆತ್ಮನನ್ನು ನಮ್ಮ ಹೃದಯಗಳಲ್ಲಿ ಕಳುಹಿಸಿಕೊಟ್ಟನು. ಯಾರ ಆತ್ಮನನ್ನು? ಯೇಸು ತಂದೆ ಬಳಿಗೆ ಹೋದ್ಮೇಲೆ ಆತನ ಆತ್ಮವನ್ನು ನಮಗೆ ಸಹಾಯಕನಾಗಿ ಕಳುಹಿಸಿಕೊಟ್ಟನು ಅಂತ ಹೇಳಿದಲ್ಲ, ಆತ್ಮನನ್ನು ಕಳುಹಿಸಿಕೊಟ್ಟನು. ಹೀಗಿರುವಲ್ಲಿ ಇನ್ನು ನೀನು ದಾಸನಲ್ಲ ಮಗನಾಗಿದ್ದಿ, ಮಗನಿಂದ ಮೇಲೆ ದೇವರ ಮೂಲಕ ಬಾಧ್ಯನಾಗಿದ್ದಿ. ಹಲ್ಲೆಲೂಯಾ. ಇನ್ನು ನೀವು ದಾಸರಲ್ಲ, ನಾವು ದಾಸರಲ್ಲ, ನಾವು ಮಗನ ಬಾಧ್ಯತೆಯನ್ನು ಹೊಂದಿದ್ದೇವೆ. ಹಲ್ಲೆಲೂಯಾ. ಮಗನ ಬಾಧ್ಯತೆಯನ್ನು ಹೊಂದಿದ್ದೀರಾ? ಹಲ್ಲೆಲೂಯಾ. ನೀವು ದಾಸನ ಬಾಧ್ಯತೆ ಹೊಂದಿಲ್ಲ. ನೀವು ದಾಸರಂತೆ ಇರುವುದಕ್ಕಲ್ಲ, ನೀವು ಮಗನು ಮಗಳಾಗಿ ಬಾಧ್ಯತೆಯನ್ನು ಹೊಂದಿದ್ದೀರಿ. ಹಲ್ಲೆಲೂಯಾ. ನೀವು ಧೈರ್ಯವಾಗಿ ಯೇಸುವಿನಲ್ಲಿರಬೇಕು. ನೀವು ಮತ್ತೆ ದಾಸನ ಭಾವ ರೀತಿಯಲ್ಲೇ ನೀವು ಇರುವುದಕ್ಕೆ ನಿಮ್ಮನ್ನು ಕೂಗಿಲ್ಲ ಯೇಸು ಕ್ರಿಸ್ತನು. ದಾಸನ ಭಾವದಲ್ಲೇ ಇದ್ದು ದಾಸನ ರೀತಿಯಲ್ಲೇ ನೀವು ಇರುವುದಕ್ಕೆ ನಿಮ್ಮನ್ನು ಕೂಗಿಲ್ಲ. ನೀವು ಇದಕ್ಕಿಂತ ಹಿಂದೆ ದಾಸನ ಭಾವದಲ್ಲಿ ಇರಬಹುದು, ಆದ್ರೆ ಈಗ ಆ ರೀತಿಯಲ್ಲ. ನೀವು ಮಗನ ಮಗಳ ಬಾಧ್ಯತೆಯನ್ನು ಹೊಂದಿದ್ದೀರಿ. ಹಲ್ಲೆಲೂಯಾ.
ಪ್ರವಾದಿಯನ್ನು ಆಗಿದ್ದೀರಿ. ಈ ಒಂದು ಹೀಗಿರುವಲ್ಲಿ ಅನ್ನೋದು 7ನೇ ವಾಕ್ಯ ಇದೆಯಲ್ಲ, ಎಲ್ಲರೂ ಓದೋಣ. ಒಬ್ಬರನ್ನೊಬ್ಬರು ನೋಡಿ ಈ ವಾಕ್ಯವನ್ನು ಓದಿ. ಹಾ, ಹೌದು, ಎಸ್, ಪ್ರವಾದಿಯನ್ನು ಆಗಿದ್ದೇವೆ. ಹಾಲೆಲೂಯಾ, ಹಾಲೆಲೂಯಾ. ನಾವು ತುಂಬಾ ಪ್ರೌಡ್ ಆಗಿರ್ಬೇಕು. ನಾವು ತುಂಬಾ ಪ್ರೌಡ್ ಆಗಿ ಹೇಳಿಕೊಳ್ಳಬೇಕು, ಕ್ರೈಸ್ತನ ಮಗನು, ದೇವರ ಮಗಳು ಎಂಬುವಂತ ನಾವು ಹಕ್ಕುಳ್ಳವರಾಗಿ ನಾವು ಹೇಳಬೇಕು. ಆ ರೀತಿಯಲ್ಲಿ ಪರಿಶುದ್ಧ ಆತ್ಮನು ನಮ್ಮ ಒಟ್ಟಿಗಿದ್ದಾನೆ. ನಾನು ಇನ್ನೊಂದು 2 ರೆಫರೆನ್ಸ್ ಕೊಡ್ತೇನೆ. ಯಾಕೆ ರೆಫರೆನ್ಸ್ ಕೊಡ್ತೇನೆ? ಈ ವಾಕ್ಯಗಳು ನಿಮ್ಮಲ್ಲಿ ಇರಲಿ ಅಂತ ಹೇಳಿ. ರೋಮನ್ಸ್ 8ನೇ ಅಧ್ಯಾಯ ಸೇಮ್ 14-16. ರೋಮನ್ಸ್ 8:14-16 ಅದು ಸೇಮ್ ಹೇಳಲ್ಪಡುತ್ತೆ. ಅದು ಸಹ ಓದ್ಕೊಳ್ಳಿ. ಓದಿ. ರೋಮಪುರದವರಿಗೆ ತಂದೆ ಎಂದು ಕೂಗುತ್ತೇನೆ, ಹಾ. ನಾವು ದೇವರ ಮಕ್ಕಳಾಗಿದ್ದೇವೆ ಎಂಬುದಕ್ಕೆ ಪವಿತ್ರ 8ನೇ ಅಧ್ಯಾಯ 14-14 ಯಾರ್ಯಾರು ದೇವರ ಆತ್ಮನಿಂದ ಹೌದು, ನಡೆಸಿಕೊಳ್ಳುತ್ತಾರೋ ಹಾ, ಅವರು ದೇವರ ಮಕ್ಕಳು. ಎಸ್. ನೀವು ತಿರುಗಿ ಭಯದಲ್ಲಿ ಬೀಳುವ ಹಾಗೆ ದಾಸನ ಭಾವವನ್ನು ಹೊಂದಿದವರಲ್ಲ. ಹಾಲೆಲೂಯಾ. ಇಲ್ಲಿ ಕ್ಲಿಯರ್ ಆಗಿ ಹೇಳ್ತಿದ್ಯಾ, ಯಾರು ದೇವರ ಆತ್ಮನಿಂದ ನಡೆಸಿಕೊಳ್ಳುತ್ತಾರೋ ಅವರು ದೇವರ ಮಕ್ಕಳು. ನೀವು ತಿರುಗಿ ಭಯದಲ್ಲಿ ಬೀಳುವ ಹಾಗೆ ದಾಸನ ಭಾವವನ್ನು ಹೊಂದಿದವರಲ್ಲ. ನೀವು ಯೇಸು ಕ್ರಿಸ್ತನನ್ನು ನಂಬಿ ಯೇಸು ಕ್ರಿಸ್ತನ ರಾಜ್ಯಕ್ಕೆ, ಯೇಸು ಕ್ರಿಸ್ತನ ಆಲಯಕ್ಕೆ ಬಂದ ಮೇಲೆ ಮತ್ತೆ ನೀವು ದಾಸರಂತೆ ನೀವು ಭಯದಲ್ಲಿ ಬೀಳುವವರಾಗಬಾರದು. ಈ ವಾಕ್ಯ ಕ್ಲಿಯರ್ ಆಗಿ ಹೇಳ್ತಿದೆ. ನೀವು ಮತ್ತೆ ನೋಡಿ ಇಲ್ಲಿ, ನೀವು ತಿರುಗಿ ಭಯದಲ್ಲಿ ಬೀಳುವ ಹಾಗೆ ದಾಸನ ಭಾವವನ್ನು ಹೊಂದಿದವರಲ್ಲ, ಮಗನ ಭಾವವನ್ನು ಹೊಂದಿದವರಾಗಿದ್ದೀರಿ. ಹಾಲೆಲೂಯಾ, ಹಾಲೆಲೂಯಾ. ಕಂಟಿನ್ಯೂ ಮಾಡಿ. ಈ ಭಾವದಿಂದ ನಾವು ದೇವರನ್ನು ಅಪ್ಪ, ತಂದೆಯೇ ಎಸ್ ಎಂದು ಕೂಗುತ್ತೇವೆ. ಹೌದು, ನಾವು ದೇವರ ಮಕ್ಕಳಾಗಿದ್ದೇವೆಂಬುದಕ್ಕೆ ಹಾ, ಪವಿತ್ರಾತ್ಮನೇ ನಮ್ಮ ಆತ್ಮದೊಂದಿಗೆ ಸಾಕ್ಷಿ ಹೇಳುತ್ತಾನೆ. ಹಾಲೆಲೂಯಾ. ಯಾರು ಸಾಕ್ಷಿ ಹೇಳ್ತಾನಂತೆ? ಪವಿತ್ರಾತ್ಮನು ನಮ್ಮ ಜೊತೆಯಲ್ಲಿದ್ದು, ಪವಿತ್ರಾತ್ಮನು ನಮ್ಮ ಜೊತೆಯಲ್ಲಿದ್ದು ದೇವರಲ್ಲಿ ಸಾಕ್ಷಿ ಹೇಳ್ತಾನೆ. ಹಾಲೆಲೂಯಾ. ನಾವು ದೇವರ ಮಗನು, ಮಗಳೆಂಬುವುದಂತೂ. ಹಾಲೆಲೂಯಾ. ನೀವು ಯಾರು ಭಯದಲ್ಲಿ ಇರಬೇಡಿ, ಇನ್ನು ಯಾರು ಭಯಭೀತದಲ್ಲಿ ಇರಬೇಡಿ. ನಾವು ಈಗ ಕ್ರೈಸ್ತನ ಮಕ್ಕಳು, ದೇವರ ಮಕ್ಕಳು. ಹಾಲೆಲೂಯಾ. ಅನೇಕರಿಗೆ ಈ ಪವಿತ್ರಾತ್ಮನ ಬಗ್ಗೆ ಗೊತ್ತಿರೋದಿಲ್ಲ. ಪವಿತ್ರಾತ್ಮನ ಬಗ್ಗೆ ತಿಳಿಸ್ಕೊಡ್ಬೇಕು. ಆ ಪವಿತ್ರಾತ್ಮನು ಯಾರು ಇರ್ತಾರೋ ಅವರು ಭಯಭೀತಿಯಲ್ಲಿ ಇರುವುದಿಲ್ಲ, ಭಯದಲ್ಲಿ ಬೀಳುವುದಕ್ಕೆ ಹೋಗೋದಿಲ್ಲ. ನಾನು ಎದುರಿಸ್ತೇನೆ, ನಾನು ಇದನ್ನ ನಿಲ್ಲಿಸ್ತೇನೆ, ನಾನು ಇದನ್ನು ಸಾಧಿಸುವುದಕ್ಕೆ ಹೋಗ್ತೇನೆ, ನಾನು ಇದನ್ನು ಹೇಗಾದ್ರೂ ಮಾಡಿ ಸಾಧಿಸ್ತೇನೆ, ಯಾಕಂದ್ರೆ ದೇವರು ನನ್ನಲ್ಲಿ ಇರ್ತಾರೆ ಅಂತ ಹೇಳಿ ಪವಿತ್ರಾತ್ಮನು ನಿಮ್ಮನ್ನು ನಡೆಸುತ್ತಿರ್ತಾನೆ. ಆ ಭಯದ ಭೀತಿಗೆ ನೀವು ಹೋಗೋದಿಲ್ಲ. ನೀವು ಸಾಧಿಸುವ ಕಡೆಗೆ ಛಲದಿಂದ ನೀವು ಮುಂದೆ ನಡೆಸುತ್ತಿರ್ತಾನೆ ಪರಿಶುದ್ಧಾತ್ಮನು. ಅದನ್ನು ನಾವು ಇವತ್ತಿನ ದಿವಸದಲ್ಲಿ ಇರಬೇಕು. ಅಂದ್ರೆ ಎಷ್ಟೋ ಜನರು ಪರಿಶುದ್ಧ ಆಲಯದಲ್ಲಿ ಇದ್ದರೂ ಸಹ ಪರಿಶುದ್ಧಾತ್ಮನು ಹೊಂದಿಕೊಂಡಿರುವುದಿಲ್ಲ, ಭಯದಲ್ಲೇ ಇರ್ತಾರೆ. ಅದು ಇರಬಾರದು, ಇನ್ಮೇಲೆ ಇರಬಾರದು. ಯೇಸುವಿನಲ್ಲಿ ನಾನು ಸಾಧಿಸುತ್ತೇನೆ ಅಂತ ಹೇಳಿ ಪವಿತ್ರಾತ್ಮನ ಮುಖಾಂತರ ನೀವು ಸಾಧಿಸುವುದಕ್ಕೆ ಹೆಜ್ಜೆಗಳನ್ನು ಮುಂದಿಡಬೇಕು. ಈ ವಾಕ್ಯ ನೀವು ಕ್ಲಿಯರ್ ಆಗಿ ನೋಡಿದ್ದೀರಿ. ಮತ್ತೆ ನೀವು ದಾಸನ ಭಾವವನ್ನು ಹೊಂದಿ ಭಯಭೀತಿಯಿಂದ ಇರಬೇಡಿ ಅಂತ ಹೇಳಿದೆ. ಹಾಲೆಲೂಯಾ. ನೀವು ದಾಸನ ಭಾವವನ್ನು ಹೊಂದಿಲ್ಲ, ನಿಮ್ಮಲ್ಲಿ ಭಯ ಇರಬಾರದು. ಯಾಕಂದ್ರೆ ಈ ಲೋಕದಲ್ಲಿ ಈ ಹೋಲಿ ಸ್ಪಿರಿಟ್ಗೂ ಈ ಈವಿಲ್ ಸ್ಪಿರಿಟ್ಗೂ, ದುರಾತ್ಮನಿಗೂ ಮತ್ತು ಪರಿಶುದ್ಧಾತ್ಮನಿಗೂ ವಾರ್ ನಡೀತಾನೆ ಇರುತ್ತೆ. ಹೇಗೆ ದುರಾತ್ಮನು ನಮಗೆ ಬಂದೇನ್ ಮಾಡ್ತಿರ್ತಾನೆ, ಈ ಕಡೆ ಬಾ, ಆ ಕಡೆ ಬಾ ಅಂತೇಳಿ ನಮ್ಮನ್ನು ಅವನು ಬಿಟ್ಕೊಡೋದೇ ಇಲ್ಲ, ಅವನು ಫೈಟ್ ಮಾಡ್ತಿರ್ತಾನೆ. ಆದ್ರೆ ನಮ್ಮ ಪರವಾಗಿ ಯಾರು ಫೈಟ್ ಮಾಡ್ತಿರ್ತಾರೆ? ಹೋಲಿ ಸ್ಪಿರಿಟ್, ಪರಿಶುದ್ಧ ಆತ್ಮನು ನಮ್ಮ ಪರವಾಗಿ ನಿಂತು ಪರಿಶುದ್ಧ ಆತ್ಮನು ಅವನೊಟ್ಟಿಗೆ, ದುರಾತ್ಮನೊಟ್ಟಿಗೆ ಹೋರಾಟ ನಡೀತಾನೆ ಇರುತ್ತೆ. ಇದು ನಮಗೆ ಗೊತ್ತಾಗೋದಿಲ್ಲ. ಈ ನಮಗೆ ಶೋಧನೆಗಳೆಲ್ಲ ಬರುತ್ತಲ್ಲ, ಈ ಕಷ್ಟಗಳೆಲ್ಲ ಬರ್ತದಲ್ಲ, ಅದು ಈ ದುರಾತ್ಮ ಮಾಡ್ತಾ ಇರ್ತಾನೆ ಕೆಲಸ. ನಮಗೆ ಈ ಕಡೆಯಿಂದ ತೆಗೆದು ಈ ಕಡೆ ಬಿಡುವಂಥದ್ದು. ಇವನಿಗೆ ಹೇಗಾದ್ರೂ ಮಾಡಿ ಆ ಆಲಯಕ್ಕೆ ಹೋಗದಂತೆ, ಯೇಸುವಿನ ಬಳಿಗೆ ಹೋಗದಂತೆ, ಅಲ್ಲಿಂದ ತೆಗೆದು ಈ ಕಡೆ ಬಿಡಬೇಕಂತ ಹೇಳಿ ಅವನಿಗೆ
ಕೆಡಿಸ್ತಾ ಇರ್ತಾನೆ. ಆದ್ರೆ ಪರಿಶುದ್ಧಾತ್ಮನು ನಮ್ಮ ಪರವಾಗಿ ನಿಂತು ಅವನು ಹೋರಾಟ ಮಾಡ್ತಾ ಇರ್ತಾನೆ. ಎಷ್ಟೋ ಜನಕ್ಕೆ ಇದು ಎಕ್ಸ್ಪೀರಿಯನ್ಸ್ಗಳು ಆಗುತ್ತೆ, ಕೆಲವರಿಗೆ ಗೊತ್ತಾಗೋದಿಲ್ಲ, ಕೆಲವರಿಗೆ ಕಷ್ಟಗಳು ದುಃಖ ಅಂತ ಹೇಳ್ಬೋದು. ಆದ್ರೆ ಈ ದುರಾತ್ಮನ ಕೆಲಸಗಳು ಆ ರೀತಿ ಮಾಡ್ತಿರುತ್ತೆ. ನಾನು ಎಷ್ಟೊಂದು ಸತಿ ಎಕ್ಸಾಂಪಲ್ ಹೇಳಿದ್ದೇನೆ ನಿಮ್ಗೆಲ್ಲ. ಇವತ್ತು ನಾವೇ ಒಂದು ಫ್ರೆಂಡ್ಸ್ ಆಗಿರ್ತೇವೆ ಅನ್ಕೊಳ್ಳೋಣ. ನಮ್ ಕಡೆಯಿಂದ ಯಾರಾದ್ರೂ, ಈಗ ನಾನು ಜೇಮ್ಸ್ ತುಂಬಾ ಕ್ಲೋಸ್ ಫ್ರೆಂಡ್ ಆಗಿದ್ದು ಅನ್ಕೊಳ್ಳೋಣ. ಜೇಮ್ಸ್ ಬ್ರದರ್ ಇನ್ನೊಬ್ರು ಕಡೆಗೆ ಹೋಗ್ಬಿಟ್ರೆ ನಾನೇನ್ ಮಾಡ್ತೀನಿ ನೋಡಿ, ನನ್ನ ಜೊತೆಗಿದ್ರು ಇಷ್ಟು ವರ್ಷ ಇದ್ದು ಈಗ ಅವ್ರ ಕಡೆಗೆ ಹೋಗ್ಬಿಟ್ರಲ್ಲ ಅಂತೇಳಿ ಇಲ್ಲೇ ನನ್ಗೆ ಏನಾಗುತ್ತೆ, ನಾನು ಜೇಮ್ಸ್ ಬ್ರದರ್ನ ಡಿಸ್ಟರ್ಬ್ ಮಾಡಿ ಬೇರೆ ತರ ಆಗುತ್ತೆ ಅಂತ ಈ ಒಂದು ಸಾಮಾನ್ಯ ಇಲ್ಲಿರ್ಬೇಕಾದ್ರೆ ಈ ದುರಾತ್ಮನ ಪ್ರಪಂಚದಿಂದ ಈ ಪರಿಶುದ್ಧಾತ್ಮನ ಕಡೆ ಬರ್ಬೇಕಾದ್ರೆ ಅವನು ಬಿಡ್ತಾನ? ದುರಾತ್ಮ ಬಿಡ್ತಾನ? ಬಿಡೋದಿಲ್ಲ. ಅವನು ತುಂಬಾ ನನ್ನ ರಾಜ್ಯದಿಂದ ಆ ಕಡೆ ಹೊಟ್ಟೋಗ್ತಾ ಇದ್ದಾನಲ್ಲ ಅಂತ ಹೇಳಿ, ನನ್ನ ರಾಜ್ಯದಿಂದ ಯೇಸುವಿನ ರಾಜ್ಯ ಕಡೆಗೆ, ಪರಿಶುದ್ಧದ ಕಡೆಗೆ ಹೋಗ್ತಾ ಇದ್ದಾನಲ್ಲ ಅಂತ ಹೇಳಿ ಏನ್ ಮಾಡ್ತಾನೆ ಅವನು? ದುರ್ನಡತೆಗೆ ಇಳಿತಾ ಇರ್ತಾನೆ, ಇನ್ನೊಂದ್ ಕಡೆಗೆ ಇಳಿತಾ ಇರ್ತಾನೆ. ಆಗ್ಲೇ ನಾವೇನ್ ಮಾಡ್ತೀವಿ, ಈ ಕಡೆ ಆ ಕಡೆ ಈ ಕಡೆ ಆ ಕಡೆ ನಾವೇನ್ ಮಾಡ್ತೀವಿ, ಹೋರಾಡ್ತಿರ್ತೀವಿ. ಅವನು ಅದನ್ನು ಜಯಿಸಿ ಯಾವಾಗ ನಿಂತ್ಕೊಳ್ತಾನೆ ಅವನಿಗೆ ಜಯ. ದುರಾತ್ಮನನ್ನು ಕೆಡಿಸಿ ಬಿಡಿಸಿ ನಾವು ಪರಿಶುದ್ಧಾತ್ಮನ ನಡೆಸುವಿಕೆಯಲ್ಲಿ ನಡೆದು ಆತನ ಸನ್ನಿಧಾನದಲ್ಲಿ ನಿಂತುಕೊಳ್ಳಬೇಕು. ಆಗ ದೇವರಿಗೂ ಮಹಿಮೆ. ಹಲ್ಲೆಲೂಯಾ. ನಿಮಗೀಗ ಯಾರೆಲ್ಲ ಹೊಸದಾಗಿ ಬರ್ತಿರ್ತೀರೋ, ಯಾವಾಗ ಹೊಸದಾಗಿ ಬರುವುದಲ್ಲ, ಎಷ್ಟೋ ಸುಮಾರು ಪಾಸ್ಟರ್ಗಳನ್ನೇ ಬಿಡೋದಿಲ್ಲ. ಅವರು ಎಷ್ಟೋ ವರ್ಷಗಳಿಂದ ನಿಂತುಕೊಂಡಿರ್ತಾರೆ, ಅಂತವರನ್ನು ಅವನು ಬಿಡೋದಿಲ್ಲ. ಯಾವಾಗಾದ್ರೂ ಸ್ವಲ್ಪ ನಮ್ಮಲ್ಲಿ ನಾವು ವೀಕ್ ಆದಾಗ, ಸ್ವಲ್ಪ ನಮ್ಮಲ್ಲಿ ನಾವು ಮನಸ್ಸು ಏನಾದ್ರೂ ಡಿಸ್ಟರ್ಬ್ ಆದಾಗ ಅವರು ಇಮಿಡಿಯೇಟ್ ಅಟ್ಯಾಕ್ ಮಾಡಕ್ ನೋಡ್ತಾರೆ. ಆಗ್ಲೂ ಹೋಲಿ ಸ್ಪಿರಿಟ್ ಕೊಡೋದಿಲ್ಲ, ಅವನು ನಮ್ಮನ್ನು ಇಟ್ಕೊಳ್ತಾ ಇರ್ತಾನೆ, ನಮ್ಮನ್ನು ನಿಲ್ಸ್ಕೊಂಡಿರ್ತಾನೆ. ಆದ್ರೆ ನಾವು ಯಾವತ್ತು ಸೋತು ಇವನ ಕಿವಿಗೆ ಏನಾದ್ರು, ನಾವು ಇವನ ಕಾರ್ಯಗಳಿಗೆ ಕಿವಿ ಕೊಟ್ರೆ ನಾವು ಈ ಕಡೆ ಕಿತ್ಬಿಡ್ತೇವೆ. ಆ ಕಡೆ ಬೀಳದಂತೆ ಎಚ್ಚರ ವಹಿಸಿ ನಮ್ಮನ್ನು ನಾವು ಕಾದುಕೊಳ್ಬೇಕು. ಹಲ್ಲೆಲೂಯಾ. ಪರಿಶುದ್ಧಾತ್ಮನಲ್ಲಿ ನಾವು ನಿಂತ್ಕೊಳ್ಬೇಕು. ಹಲ್ಲೆಲೂಯಾ. ನೀವು ಇದನ್ನು ಗಮನವಿಟ್ಟು ಈ ರೀತಿ ಎಷ್ಟೇ ಶೋಧನೆ ಕಷ್ಟ ಬಂದರೂ ಈ ದುರಾತ್ಮನ ಕಡೆಗೆ ನೀವು ಕಿವಿಗೊಡದಂತೆ, ಅವನು ಎಳೆಯುವ ಕಡೆಗೆ ಹೋಗದಂತೆ ನೀವೇನ್ ಮಾಡಿ, ಪರಿಶುದ್ಧಾತ್ಮನಲ್ಲಿ ನಿಂತುಕೊಳ್ಳಬೇಕು. ಹಲ್ಲೆಲೂಯಾ. ಪರಿಶುದ್ಧಾತ್ಮನನ್ನು ನಡೆಸುತ್ತಾನೆ. ನಾವು ಆತನ ಸನ್ನಿಧಾನದಲ್ಲಿ ಅಪ್ಪಾ ತಂದೆ ಎಂದು ಕೂಗುತ್ತೇವೆ ನಾವು. ಹಲ್ಲೆಲೂಯಾ. ಸೊ ಇನ್ನು ಮೂರನೆಯ ಕಾರಣ, ಅದರಲ್ಲೇ ಜೋಯಲ್, ಈಗ ನೋಡಿ, ಈಗ ತೆಗೆಯೋದು ಬೇಡ, ಜೋಯಲ್ ಹೇಳುವ ಪ್ರೀತಿ ಯೋವೇಲ ಅದು 2ನೇ ಅಧ್ಯಾಯ 28ನೇ ವಾಕ್ಯದಲ್ಲಿ ಹೇಳುವಾಗ, ಇವತ್ತಿನ ಕೊನೆಯ ಕಾಲದಲ್ಲಿ ಏನಂತೆ, ನನ್ನ ಎಲ್ಲಾ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು, ನಿಮ್ಮಲ್ಲಿರುವ ಗಂಡಸರು ಹೆಂಗಸರು ಪ್ರವಾದಿಸುವರು, ನಿಮ್ಮ ಹಿರಿಯರಿಗೆ ಕನಸುಗಳು ಬೀಳುವವು, ನಿಮ್ಮ ಯೌವನಸ್ಥರಿಗೆ ದಿವ್ಯ ದರ್ಶನಗಳಾಗುವವು. ಇದಲ್ಲದೆ ಆ ದಿನಗಳಲ್ಲಿ ದಾಸದಾಸಿಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು. ಹಲ್ಲೆಲೂಯಾ. ಈ ಕೊನೆಯ ಕಾಲದಲ್ಲಿ ಇನ್ನೂ ಹೆಚ್ಚಾಗಿ ಪರಿಶುದ್ಧಾತ್ಮನು ನಿಮ್ಮ ಮೇಲೆ ಸುರಿಸಲ್ಪಡುತ್ತದೆ. ನೀವು ಪ್ರವಾದಿಸುತ್ತೀರಿ, ನೀವು ಕನಸುಗಳನ್ನು ಕಾಣುತ್ತೀರಿ, ನಿಮ್ಮ ಮಕ್ಕಳು ಭವಿಷ್ಯದಲ್ಲಿ ಒಳ್ಳೆಯ ಅದ್ಭುತಗಳನ್ನು ನಡೆಸುತ್ತಾರೆ. ಇದನ್ನು ನಂಬಬೇಕು ಎಲ್ಲರೂ. ಹಲ್ಲೆಲೂಯಾ. ಸೊ ಮೂರನೆಯದಾಗಿ ನಾವು ಹೋಗೋಣ, ನಮ್ಮನ್ನು ದೈವಿಕ ಪ್ರಕೃತಿಯ ಪಾಲುದಾರರನ್ನಾಗಿ ಮಾಡಲು ಬಂದನು. ಹಲ್ಲೆಲೂಯಾ. ಮೂರನೆಯದು, ನಮ್ಮನ್ನು ದೈವಿಕ ಪ್ರಕೃತಿಯ ಪಾಲುದಾರರನ್ನಾಗಿ ಮಾಡಲು ಬಂದನು. ಟು ಮೇಕ್ us partakers of divine nature. To make us partakers of divine nature. ಅಂದ್ರೆ ನಾನು ವಾಕ್ಯದ ರೆಫರೆನ್ಸ್ ಕೊಟ್ಟು ಹೇಳ್ತೇನೆ ನಿಮ್ಗೆ. 2ನೇ ಪೇತ್ರನು 1ನೇ ಅಧ್ಯಾಯ 4ನೇ ವಾಕ್ಯ ನೋಡೋಣ. 2 Peter 1 chapter 1 verse 4. ನೀವು ಲೋಕದಲ್ಲಿ ದುರಾಸೆ ಉಂಟಾದ ಕೆಟ್ಟತನಕ್ಕೆ ತಪ್ಪಿಸಿಕೊಂಡು ದೈವ ಸ್ವಭಾವದಲ್ಲಿ ಪಾಲನ್ನು ಹೊಂದುವವರಾಗಿರಬೇಕೆಂಬ ಉದ್ದೇಶದಿಂದ ದೇವರು ತನ್ನ ಪ್ರಭಾವ ಗುಣಾತಿಶಯಗಳಿಂದ ಅಮೂಲ್ಯವಾಗಿಯೂ ಉತ್ಕೃಷ್ಟವಾಗಿಯೂ ಇರುವ ವಾಗ್ದಾನಗಳನ್ನು ನಮಗೆ ದಯಪಾಲಿಸಿದ್ದಾನೆ. ಹಲ್ಲೆಲೂಯಾ. ನೀವು ಲೋಕದ
ಹೊಂದುವವರಾಗಬೇಕೆಂಬ ಉದ್ದೇಶದಿಂದ ದೇವರು ತನ್ನ ಪ್ರಭಾವ ಗುಣಾತಿಶಯಗಳಿಂದ ಅಮೂಲ್ಯವಾಗಿಯೂ ಉತ್ಕೃಷ್ಟವಾಗಿಯೂ ಇರುವ ವಾಗ್ದಾನಗಳನ್ನು ನಮಗೆ ಮಾಡಿದ್ದಾನೆ. ಹಲ್ಲೆಲೂಯಾ. ಈಗ ನಾನು ಎಷ್ಟೋ ವಾಕ್ಯಗಳು ಹೇಗೆ ದೇವರು ನಮ್ಮನ್ನು ನಡೆಸುತ್ತಾನೆ, ಹೇಗೆ ಆತನ ಆಲಯದಲ್ಲಿ ಬರಮಾಡಿಕೊಂಡಿದ್ದಾನೆ, ಹೇಗೆ ವಾಗ್ದಾನ ಮುಖಾಂತರ ನಮ್ಮನ್ನು ನಡೆಸಿದ್ದಾನೆ ಎಂದು ನಾನು ಈಗಾಗಲೇ ನಿಮಗೆ ತಿಳಿಸಿಕೊಟ್ಟಿದ್ದೇನೆ. ಈ ಒಂದು ಹೇಗೆ ದೈವಿಕ ಪ್ರಕೃತಿಯಲ್ಲಿ ಪಾಲುಗಾರರಾಗಬೇಕು, ಹೌ ಕ್ಯಾನ್ ಬಿ ಪಾರ್ಟೇಕರ್ಸ್ ಟು ಹಿಸ್ ಡಿವೈನ್ ನೇಚರ್. ಅವರ ಒಂದು ದೈವಿಕ ಪ್ರಕೃತಿ ಡಿವೈನ್ ನೇಚರ್ ಅಲ್ಲಿ ಆ ಒಂದು ವಾತಾವರಣದಲ್ಲಿ ನಮ್ಮನ್ನು ಇರಲು ಕರೆದಿರುವಂತದ್ದು. ಈ ಲೋಕದಲ್ಲಿ ಇರಬೇಕಾದ್ರೆ ನಾವೇನ್ ಮಾಡ್ತಾರೆ, ಅನೇಕ ಜನರು, ಈಗ ನಾನು ಆ ಕಡೆ ಇದ್ದಂತವನೇ, ಈಗ ಈ ಕಡೆ ಏನ್ ಮಾಡಿದ್ದೇನೆ, ಈ ದೈವಿಕ ಒಂದು ವಾತಾವರಣ ಅಂದ್ರೆ ಡಿವೈನ್ ನೇಚರ್ಗೆ ನಾನು ಬಂದಿದ್ದೇನೆ. ಆತರ ನೀವು ಸಹ ನಾವು ಸಹ ಬಂದಿದ್ದೇವೆ. ಅನೇಕರು ಅಂದ್ರೆ ಈಗ ಭ್ರಷ್ಟಾಚಾರದಲ್ಲಿರ್ಬೋದು, ಪಾಪದಲ್ಲಿರ್ಬೋದು, ಲಂಚ ತೆಗೆದುಕೊಳ್ತಿರ್ಬೋದು, ತಪ್ಪಲ್ಲಿರ್ಬೋದು, ಕೆಟ್ಟ ಕಾರ್ಯಗಳನ್ನು ಮಾಡ್ತಾ ಇರ್ಬೋದು. ಈಗ ನಾವು ಸಹ ಹಿಂದಿನ ದಿವಸಗಳಲ್ಲಿ ಆ ರೀತಿಯಲ್ಲೇ ಇದ್ದಿದ್ದೇವೆ. ಆದ್ರೆ ದೇವರು ನಮಗೆ ಏನ್ ಮಾಡಿದ್ದಾನೆ, ಅದರಿಂದ ಬಿಡಿಸಿ ದೈವಿಕ ವಾತಾವರಣದಲ್ಲಿ ಈಗ ನಾವೇನಂದ್ರೆ ನಾವು ಪಾಪ ಇಲ್ಲ, ನಾವು ಪರಿಶುದ್ಧರು, ಶುದ್ಧರಾಗೋದಕ್ಕೆ ಪ್ರಯತ್ನ ಮಾಡುವಂಥದ್ದು, ದೇವರ ವಾಕ್ಯಗಳನ್ನು ಓದುವಂಥದ್ದು, ನಮ್ಮ ಮಕ್ಕಳಿಗೆ ದೇವರ ವಾಕ್ಯಗಳನ್ನು ತಿಳಿಸುವಂಥದ್ದು, ಇದು ಒಳ್ಳೆಯ ಕಡೆ, ಈ ಕಡೆ ನಡಿ ಅಂತ ಹೇಳುವಂಥದ್ದು, ಇದೆಲ್ಲ ಯಾವುದು ದೈವಿಕ ವಾತಾವರಣ, ಡಿವೈನ್ ನೇಚರ್, ದೈವಿಕ ಪ್ರಕೃತಿ. ಅಂದ್ರೆ ಈ ಒಂದು ನೇಚರ್ ಅಲ್ಲಿ, ಆ ನೇಚರ್ ಅಲ್ಲಿ ಇದ್ದಂತ ನಾವು ಈ ನೇಚರ್ಗೆ ನಾವೇನ್ ಮಾಡಿದ್ವಿ, ಈಗ ಬಂದಿದ್ದೇವೆ. ಇದನ್ನು ಮಾಡಲು ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರೆಲ್ಲ ಆ ಒಂದು ಈವಿಲ್ ನೇಚರ್ ಅಲ್ಲಿ ಇದ್ದಂತವರನ್ನು ಡಿವೈನ್ ನೇಚರ್ ಅಲ್ಲಿ, ದೈವಿಕ ಪ್ರಕೃತಿಯಲ್ಲಿ ನಮ್ಮನ್ನು ಸೇರಿಸುವುದಕ್ಕೆ. ದೈವಿಕ ಪ್ರಕೃತಿ ಅಂದ್ರೆ ಆತನ ಒಂದು ಗಾರ್ಡನ್ ಅಲ್ಲಿ, ಆತನ ಒಂದು ತೋಟದಲ್ಲಿ, ಆತನ ಸಂಗಡ ನಮ್ಮನ್ನು ಇರುವುದಕ್ಕೆ ನಮ್ಮನ್ನು ಆ ಕಡೆಯಿಂದ ಈ ಕಡೆಗೆ ಕರೆದಿದ್ದಾನೆ. ಹಲ್ಲೆಲೂಯಾ. ನಾವೀಗ ಆತನಲ್ಲಿ ಪಾಲುಗಾರರಾಗಿದ್ದೇವೆ. ಯಾರಲ್ಲಿ ಈಗ ಪಾರ್ಟ್ನರ್ಸ್? ನಾವೀಗ ಯೇಸುವಿನಲ್ಲಿ ಪಾರ್ಟ್ನರ್, ಆ ಪರಿಶುದ್ಧಾತ್ಮನಲ್ಲಿ ಪಾರ್ಟ್ನರ್ ಆಗಿದ್ದೇವೆ. ಈಗ ಮೊದಲು ನಾವು ಪಾರ್ಟ್ನರ್ ಆಗಿದ್ದಂಥದ್ದು ಕೆಟ್ಟ ಕಾರ್ಯಗಳಲ್ಲಿ, ಪಾಪದಲ್ಲಿ, ತಪ್ಪಲ್ಲಿ, ಸುಳ್ಳುಗಳಲ್ಲಿ. ಈಗಲೂ ಸುಳ್ಳು ಹೇಳ್ತೇವೆ ಅನ್ಸುತ್ತೆ. ಯಾಕಂದ್ರೆ ನಾನು ಮ್ಯಾಕ್ಸಿಮಮ್ ನನ್ನ ಲೆಕ್ಕದಲ್ಲಿ ನಾನು ಒಂದು 95 ಭಾಗ ನಾನು ಸುಳ್ಳು ಹೇಳೋದು. ಅಂದ್ರೆ ಸುಳ್ಳಂತೂ ನಾನು ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ನಾನು ಎಲ್ಲಾನು ನನ್ನ ಲೈಫಲ್ಲಿ ಏನೇನು ನಡೆದಿದ್ಯೋ ಅದು ಕೆಟ್ಟದು, ಪಾಪ ಏನೇ ಇದ್ರು ಅದೆಲ್ಲ ನನ್ನ ವೈಫ್ ಗೊತ್ತು. ನಾನು ಎಲ್ಲಾನು ಹೇಳ್ಕೊಂಡೇ ಇದ್ದೀನಿ. ಅದು ಯಾವುದು ಸುಳ್ಳು ಅನ್ನೋದು ನನ್ನಲ್ಲಿ ಆಲ್ಮೋಸ್ಟ್, ನಾನಿಲ್ಲಿ ಯಾವ ಸುಳ್ಳು ಏನಂದ್ರೆ ಎಲ್ಲೋ 1% ನಾನು ಆದ್ರೆ ಹೇಳುವಂಥದ್ದು. ಆ ರೀತಿ ಸುಳ್ಳು, ಪಾಪ, ತಪ್ಪಲ್ಲಿದ್ದಂತ ನಮ್ಮನ್ನು ಈಗ ಏನ್ ಮಾಡಿದ್ದಾರೆ, ಈ ಒಂದು ಹೋಲಿ ಒಂದು ಪರಿಶುದ್ಧಾತ್ಮನ ದೇವರ ಒಂದು ಪ್ರಕೃತಿಯಲ್ಲಿ ಪಾಲುದಾರರಾಗಿ ಮಾಡಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆತನಲ್ಲಿ ಈಗ ನಾವು ಪಾರ್ಟ್ನರ್ಸ್ ಆಗಿದ್ದೇವೆ. ಆತನ ಕಾರ್ಯಗಳನ್ನೇ ನೋಡ್ತಾ ಇದ್ದೇವೆ. ಈಗ ನಮ್ಗೆ ಏನಾದ್ರು ಗೊತ್ತಿದೆ, ನಾವು ಮೊದಲು ತುಂಬಾ ಫಿಲಮ್ಸ್ ನೋಡ್ತಾ ಇದ್ರು ಸಹ ತುಂಬಾ ಪಾಪದಲ್ಲಿ ಇದ್ದದ್ದು ಈಗಿಲ್ಲ. ಅದು ನೀವೀಗ ಗಮನಿಸಿರ್ಬೋದು. ಈಗ ದೇವರ ಕಡೆ ಬರ್ತಾ ಬರ್ತಾ ನೀವು ಅಲ್ಲೇ ಇದ್ದೀರಾ? ಇದ್ದೀರಾ ದಿವ್ಯಾ? ನೀ ಇದೆಯಮ್ಮ? ಇಲ್ಲ. ಈಗ ಈ ಕಡೆ ಬರ್ತಾ ಇದ್ದೀವಿ. ನಾವೇನ್ ಮಾಡ್ತಾ ಇದ್ದೀವಿ? ದೇವರ ಪ್ರಕೃತಿಗೆ ನಾವೆಲ್ಲ ಹೊಂದ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲ ನಾವು ಒಳ್ಳೇದೇ ಮಾಡ್ಬೇಕು, ಇಲ್ಲ ನಮ್ಮ ಮಕ್ಕಳು ಒಳ್ಳೇದೇ ನಡೆಸಬೇಕು, ನಾವು ಬೈಬಲ್ಲೇ ಈ ಒಂಥರ ನಮ್ಮ ನೇಚರ್ ಹೇಗಾಗ್ಬಿಟ್ಟಿದೆ ಈಗ. ಡಿವೈನ್ ದೈವ ಅಂದ್ರೆ ದೈವ ಪ್ರಕೃತಿ ಅಂದ್ರೆ ಡಿವೈನ್ ನೇಚರ್. ನಾವಿಲ್ಲ ಈ ರೀತಿನೇ ಇರ್ಬೇಕಪ್ಪ, ಯಾವುದು ಬೇಡ. ಮೊದಲಾದ್ರೆ ಅರ್ಥ ನಮ್ಗೆ ಗೊತ್ತೇ ಇಲ್ಲ, ಈ ದೈವಿಕವಾದದ್ದು ಗೊತ್ತೇ ಇರಲಿಲ್ಲ ನಮ್ಗೆ. ನಮ್ದೇನಿದ್ರು ಆತರ ಪ್ರಪಂಚ, ಆ ಕಡೆ ಪ್ರಕೃತಿ ಇದ್ದವ್ರು ನಾವು. ನಮ್ಗೇನು ಈ ದೈವಿಕದ ಬಗ್ಗೆ ನಮ್ಗೆ ಗೊತ್ತೇ ಇಲ್ಲ ತಾನೆ. ಗೊತ್ತಿತ್ತ? ಏನ್ ನಮ್ಗೆ ಐಡಿಯಾ ಇಲ್ಲ. ಆದ್ರೆ ದೇವರ ಸನ್ನಿಧಾನದಲ್ಲಿ, ಆಲಯದಲ್ಲಿ ಆತನ ವಾಕ್ಯಗಳನ್ನು ಕೇಳ್ತಾ ಕೇಳ್ತಾ ಆತನ ಪ್ರಕೃತಿಗೆ ನಾವು ಬಂದಿದ್ದೇವೆ. ಹಲ್ಲೆಲೂಯಾ. ಆತನಲ್ಲಿ ಈಗ ಪಾಲುದಾರರಾಗಿದ್ದೇವೆ. ಹಲ್ಲೆಲೂಯಾ. ನಾವು ಈಗ ಕೆಟ್ಟದಕ್ಕೆ ಪಾಲುದಾರರಲ್ಲ. ನಾವು ಯಾವುದಕ್ಕೆ ಪಾಲುದಾರರು? ಒಳ್ಳೆಯದಕ್ಕೆ ಪಾಲುದಾರರು. ಹಲ್ಲೆಲೂಯಾ. ವಾಕ್ಯ ಅದನ್ನೇ ನೀವು ಇಲ್ಲಿ ನೋಡುವಂಥದ್ದು. ನೀವು ಲೋಕದಲ್ಲಿ ದುರಾಶೆಯಿಂದುಂಟಾದ ಕೆಟ್ಟತನಕ್ಕೆ ತಪ್ಪಿಸಿಕೊಂಡು, ನೀವು ಕ್ಲೀನ್ ವಾಕ್ಯಗಳನ್ನು ಗಮನ ಇಟ್ಟು ನೋಡಿ, ದೈವ ಸ್ವಭಾವದಲ್ಲಿ ಪಾಲನ್ನು ಹೊಂದುವವರಾಗಬೇಕೆಂಬ ಉದ್ದೇಶದಿಂದ ದೇವರು ತನ್ನ ಪ್ರಭಾವ ಗುಣಾತಿಶಯಗಳಿಂದ ಅಮೂಲ್ಯವಾಗಿಯೂ ಉತ್ಕೃಷ್ಟ
ಉತ್ಕೃಷ್ಟವಾಗಿರುವ ವಾಗ್ದಾನಗಳನ್ನು ನಮಗೆ ದಯಪಾಲಿಸಿದ್ದಾನೆ. ಹಲ್ಲೆಲೂಯಾ. ಸೊ ಈಗ ಪಾಪದ ಲೋಕದಿಂದ ನಾವೀಗ ದೇವರ ಕಡೆಗೆ ನಾವೀಗ ಏನಾಗಿದ್ದೇವೆ? ತಿರುಗಿದ್ದೇವೆ. ಆತನ ಸನ್ನಿಧಾನದಲ್ಲಿ ನಾವೀಗ ಕುಳಿತಿದ್ದೇವೆ. ಆತನ ವಾಕ್ಯಗಳನ್ನೇ ನಾವು ಕೇಳ್ತಿದ್ದೇವೆ. ಸೊ ನಾಲ್ಕನೇದಾಗಿ ಯೆಶಾಯ 9ನೇ ಅಧ್ಯಾಯ 6-7ನೇ ವಾಕ್ಯ. ಕಾರಣ ರಾಜನಾಗಿ ಆಳಲು ಬಂದನು. ಹಲ್ಲೆಲೂಯಾ. To reign as king. ಐಸಾಯ 9ನೇ ಅಧ್ಯಾಯ, ಐಸಾಯ chapter 9 verse 6 and 7. ಒಂದು ಮಗು ನಮಗಾಗಿ ಹುಟ್ಟಿದೆಯಷ್ಟೇ, ಹೌದು. ವರದ ಮಗನು ನಮಗೆ ದೊರೆತನು. Yes. ಆಡಳಿತವು ಅವನ ಬಾಹುವಿನ ಮೇಲೆ ಇರುವುದು. Yes. ಅದ್ಭುತ ಸ್ವರೂಪನು, ಆಲೋಚನೆ ಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು ಎಂಬುದು ಅವನ ಹೆಸರು. ಹೌದು. ಅವನ ಮುಖಾಂತರ ದಾವೀದನ ಸಿಂಹಾಸನದ ಆಡಳಿತವು ಅಭಿವೃದ್ಧಿಯಾಗುವುದು. ದಾವೀದನ ರಾಜ್ಯದಲ್ಲಿ ನಿತ್ಯ ಸಮಾಧಾನವಿರುವುದು. ಆ ರಾಜ್ಯವು ಇಂದಿನಿಂದ ಯಾವಾಗಲೂ ನೀತಿ ನ್ಯಾಯಗಳ ಮೂಲಕ ಸ್ಥಾಪಿತವಾಗಿ ಸ್ಥಿರಗೊಳ್ಳುವುದು. ಸೈನ್ಯಾಧೀಶ್ವರನಾದ ಯೆಹೋವನು ಆಗ್ರಹವನ್ನು ಇವನು ನೆರವೇರಿಸುವನು. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಆತನು ರಾಜನಾಗಿ ಈ ಲೋಕವನ್ನು ಆಳಲು ಆತನು ಬಂದನು. ಯಾಕೆಂದರೆ ಅವರು ಬರುವುದಕ್ಕಿಂತ ಮುಂಚೆ ಈ ಲೋಕಾಧಿಪತಿಯು ಈ ಸೈತಾನನು ನನ್ನದೇ ಎಂದು ಏನ್ ಮಾಡ್ತಿದ್ದ? ಅವನು ಆರ್ಭಟಿಸುತ್ತಿದ್ದನು. ಯೇಸುವನ್ನು ಸಹ ಬಿಡಲಿಲ್ಲ ಅವನು. ಯೇಸು ಈ ಲೋಕಕ್ಕೆ ಬಂದ ಮೇಲೆ ಅವನು ಏನ್ ಹೇಳ್ದ? ಸೈತಾನನು ಬೆಟ್ಟದ ಮೇಲೆ ಕರೆದುಕೊಂಡು ಹೋಗಿ ಈ ಎಲ್ಲಾ ರಾಜ್ಯ ಇದೆಲ್ಲವನ್ನು ನಿನಗೆ ಕೊಡುತ್ತೇನೆ, ನೀನು ನನಗೆ ಅಡ್ಡ ಬೀಳು ಅಂತ ಹೇಳಿದ. ಆದ್ರೆ ಅವನಿಗೆ ಗೊತ್ತಿಲ್ಲ ಇವನು ರಾಜಾಧಿರಾಜನಂತ ಹೇಳಿ. ಇವನು ಈ ಲೋಕದ ಪತಿಯು ಎಂದು ಅವನಿಗೆ ಗೊತ್ತಿಲ್ಲ. ಇವನು ಸೇನಾಧೀಶ್ವರನಾದ ಯೆಹೋವನ ಮಗನೆಂದು ಅವನಿಗೆ ಗೊತ್ತಿಲ್ಲ. ಇವನು ಪರಾಕ್ರಮಿ ಎಂದು ಅವನಿಗೆ ಗೊತ್ತಿಲ್ಲ. ಇವನು ಪ್ರಭುಗಳಿಗೆಲ್ಲ ಪ್ರಭು ಎಂದು ಗೊತ್ತಿಲ್ಲ. ಇವನು ಒಡೆಯರಿಗೆಲ್ಲ ಒಡೆಯನು ಎಂದು ಗೊತ್ತಿಲ್ಲ. ಆದರೆ ಸೈತಾನನು ಅವನನ್ನು ನೋಡಿ ತೋರಿಸಿ ಈ ಲೋಕವನ್ನು ನಿನಗೆ ಕೊಡುತ್ತೇನೆ, ನನಗೆ ಅಡ್ಡ ಬಿಡು ಅಂತ ಹೇಳ್ತಾನೆ. ಆದರೆ ಇವತ್ತು ನಾನು ನೀವು ಅಷ್ಟೇನೆ, ಈ ಲೋಕದ ಜನರು ಅದನ್ನು ಆಸೆಗಳನ್ನು ಹುಡುಕಿ ಅಡ್ಡ ಬಿಡಿ ಅಂತ ಹೇಳಿದರೆ ಇನ್ನು ಮುಂದೆ ನೀವು ಅಡ್ಡ ಬಿಡಬೇಡಿ. ಇಲ್ಲ, ನಾನು ಯೇಸು ಕ್ರಿಸ್ತನ ಮಗನು ಎಂದು ಹೇಳಿ ನೀವು ಧೈರ್ಯವಾಗಿ ಹೇಳಬೇಕು. ನೀವು ಧೈರ್ಯವಾಗಿ ಒಪ್ಪಿಕೊಳ್ಳಬೇಕು. ನಾನು ಕ್ರೈಸ್ತನು, ನಾನು ಯಾವುದಕ್ಕೂ ಅಡ್ಡ ಬಿಡೋದಿಲ್ಲ, ನಾನು ಯೇಸು ಕ್ರಿಸ್ತನನ್ನೇ ಆರಾಧಿಸುವವನೆಂದು ಹೇಳಬೇಕು ನೀವು. ಹಲ್ಲೆಲೂಯಾ. ಯಾಕಂದರೆ ಯೇಸು ಕ್ರಿಸ್ತನು ಬಂದಿರುವುದು ರಾಜನಾಗಿ ಆಳಲು. ಹಲ್ಲೆಲೂಯಾ. ನಮ್ಮನ್ನು ಸಹ ಅದೇ ರೀತಿಯಲ್ಲಿ ನಡೆಸುವ ವಾಕ್ಯ ನಾವು ಓದ್ತೇನೆ. ಒಂದು ಮಗು ನಮಗಾಗಿ ಹುಟ್ಟಿದೆಯಷ್ಟೇ, ವರದ ಮಗನು ನಮಗೆ ದೊರೆತನು. ಆಡಳಿತವು ಅವನ ಬಾಹುವಿನ ಮೇಲಿರುವುದು. ಅದ್ಭುತ ಸ್ವರೂಪನು, ಆಲೋಚನಾ ಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನ ಪ್ರಭು ಎಂಬುವು ಅವನ ಹೆಸರು. ಹಲ್ಲೆಲೂಯಾ. ಅವನ ಹೆಸರುಗಳು ಏನಂತೆ? ಎಲ್ಲರೂ ಓದಿ ಅದು. ಅದ್ಭುತ ಸ್ವರೂಪನು, ಆಲೋಚನಾ ಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು ಎಂಬುದು ಆತನ ಹೆಸರು. ಹಲ್ಲೆಲೂಯಾ. ನಮ್ಮ ತಂದೆ ಯೇಸು ಕ್ರಿಸ್ತನ ಹೆಸರು ಈ ರೀತಿಯಾಗಿ ಐಶಾಯದಲ್ಲಿ ಮೊದಲೇ ಪ್ರವಾದವಾಗಿ ನಾವು ಆರಾಧಿಸುವ ದೇವರು ಅಷ್ಟು ಬಲವುಳ್ಳ ದೇವರು, ಪರಾಕ್ರಮಿ ದೇವರು, ಪರಾಕ್ರಮಿ ಸೇನಾಧೀಶ್ವರನಾದ ಯೆಹೋವನು. ನಾವು ದಾಸನ ಭಾವ ಹೊಂದದಂತೆ, ಭಯಭೀತಿಯಲ್ಲಿ ಬೀಳದಂತೆ ನಾವು ಆತನನ್ನು ಸೇವಿಸುವವರಾಗಬೇಕು. ಹಲ್ಲೆಲೂಯಾ. ನಾವು ಇನ್ನು ಮುಂದೆ ದಾಸನ ರೀತಿಯಲ್ಲಿ ಎದುರುಕೊಂಡಿರುವಂತದೆಲ್ಲ ನಮಗೆ ಕೂಗಿರುವುದು. ನಾವು ಧೈರ್ಯದಿಂದ ಯೇಸುವಿನಲ್ಲಿ ನಿಂತು ಸಾಧಿಸಿ ತೋರಿಸುವುದಕ್ಕಾಗಿ ನಿಮಗೂ ನಮಗೂ ಕರೆದಿರುವುದು. ಹಲ್ಲೆಲೂಯಾ. ಆತನ ಮುಖಾಂತರ ದಾವೀದನ ಸಿಂಹಾಸನದ ಆಡಳಿತವು ಅಭಿವೃದ್ಧಿಯಾಗುವುದು. ಇನ್ನು ಮುಂದಿನ ದಿವಸಗಳಲ್ಲಿ ಆತನ ಆಲಯದಲ್ಲಿ ಆತನ ಜನರು ಆಡಳಿತಗಳು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಡೆಯುತ್ತದೆ. ಇನ್ನು ಮುಂದಿನ ದಿವಸಗಳಲ್ಲಿ ಆತನ
ಮಾರ್ಗದಲ್ಲಿ ಬರಬೇಕು, ಆತ್ಮನಲ್ಲಿ ಹೊಂದಿಕೊಳ್ಳಬೇಕು, ಆತ್ಮನನ್ನು ಹೊಂದಿಕೊಂಡು ಆರಾಧಿಸಿ ಸ್ತುತಿಸಿ ಕೊಂಡಾಡುವವರಾಗಬೇಕು. ಯಾಕೆಂದ್ರೆ ಪಾಪದ ರಾಜ್ಯದಲ್ಲಿ ಇರದಂತೆ ದೈವಿಕ ರಾಜ್ಯದಲ್ಲಿ, ದೈವಿಕ ಪ್ರಕೃತಿಯಲ್ಲಿ ಪ್ರತಿಯೊಬ್ಬರು ಸೇರುವಂತವರಾಗಬೇಕು. ಇದಕ್ಕಾಗಿ ಯೇಸು ಕ್ರಿಸ್ತನು ಬಂದಂತದ್ದು. ಹಲ್ಲೆಲೂಯಾ! ಯೇಸು ಕ್ರಿಸ್ತನು ಅದಕ್ಕಾಗಿ ವಾಕ್ಯಗಳನ್ನು ಸಹ ನಮಗೆ ಕೊಡುತ್ತಿರುವಂತದ್ದು. ಆ ರಾಜ್ಯವು ಇಂದಿನಿಂದ ಯಾವಾಗಲೂ ನೀತಿ ನ್ಯಾಯಗಳ ಮೂಲಕ ಸ್ಥಾಪಿತವಾಗಿ ಸ್ಥಿರಗೊಳ್ಳುವುದು. ಸೇನಾಧೀಶ್ವರನಾದ ಯೆಹೋವನ ಆಗ್ರಹವು ಇದನ್ನು ನೆರವೇರಿಸುವುದು. ಹಲ್ಲೆಲೂಯಾ! ಇನ್ನು ಮುಂದಿನ ದಿವಸಗಳಲ್ಲಿ ಆತನು ಇರುವಂತಹ ಆಲಯಗಳಲ್ಲಿ ಆತನು ನಡೆಸುತ್ತಿರುವ ಅನೇಕ ಸಭೆಗಳು ಮುಂದಿನ ದಿವಸಗಳಲ್ಲಿ ದೊಡ್ಡದಾಗಿ ಬೆಳೆಯುತ್ತದೆ. ಯಾಕೆಂದ್ರೆ ಆತನ ರಾಜ್ಯವು ಸ್ಥಾಪಿಸಲ್ಪಡುತ್ತದೆ. ಹಲ್ಲೆಲೂಯಾ! ಹಲ್ಲೆಲೂಯಾ! ಇನ್ನು ನಾನು ಒಬ್ಬನೇ ಇಲ್ಲಿ ನಿಂತು ಪ್ರೀಚ್ ಮಾಡುವುದಲ್ಲ, ನೀವೆಲ್ಲರೂ ಪ್ರೀಚ್ ಮಾಡುತ್ತೀರಿ. ಆತನ ಆ ರೀತಿಯಲ್ಲಿ ದೇವರು ನಿಮ್ಮನ್ನು ಆಶೀರ್ವಾದಿಸುತ್ತಾನೆ, ಆತನ ರಾಜ್ಯವನ್ನು ನಿಮಗೆ ದಯಪಾಲಿಸುತ್ತಾನೆ. ನಾವು ಭಯಭಕ್ತಿಯಿಂದ ಆತನಲ್ಲಿದ್ದು ಆತನ ವಾಕ್ಯಗಳನ್ನು ಗಮನಿಸುತ್ತಾ ನಾವು ಅಧ್ಯಯನ ಮಾಡುತ್ತಾ ಆತನಲ್ಲಿ ನಾವೇನ್ ಮಾಡ್ಬೇಕೀಗ? ನಾವು ಹೊಂದಿಕೊಂಡು ಆತನಲ್ಲಿ ಭಯಭಕ್ತಿಯಿಂದ ಬೆಳೆಯಬೇಕು. ಯಾಕಂದ್ರೆ ಇದು ಎಲ್ಲರಿಗೂ ಬಾಧ್ಯತೆ ಕೊಟ್ಟಿದೆ, ಎಲ್ಲರಿಗೂ ಬಾಧ್ಯತೆ ಕೊಟ್ಟಿದೆ, ಹಕ್ಕು ಕೊಟ್ಟಿದೆ. ನೀವೆಲ್ಲರೂ ಯೇಸುವಿನ ಸನ್ನಿಧಾನದಲ್ಲಿ ನಿಂತು ನೀವು ಏನ್ ಮಾಡಬೇಕು? ಭಯ ಭೀತಿಯನ್ನು ಬಿಟ್ಟು ದೇವರಲ್ಲಿ ಸಾಧಿಸುವವರಾಗಬೇಕು. ಹಲ್ಲೆಲೂಯಾ! ಯೇಸು ಕ್ರಿಸ್ತನು ಅದಕ್ಕಾಗಿ ಬಂದಂತದ್ದು, ಪರಿಶುದ್ಧಾತ್ಮನು ಅದಕ್ಕಾಗಿ ನಿಮಗೆ ಕೊಟ್ಟಿರುವಂತದ್ದು, ಸಮಾಧಾನವನ್ನು ಅದಕ್ಕಾಗಿ ಕೊಟ್ಟಿರುವಂತದ್ದು, ಈ ದೈವಿಕ ಪ್ರಕೃತಿಯಲ್ಲಿ ಅದಕ್ಕಾಗಿಯೇ ನಿಮ್ಮನ್ನು ಪಾಲುದಾರರನ್ನಾಗಿ ಮಾಡಿರುವಂತದ್ದು. ಈ ಯೇಸು ಕ್ರಿಸ್ತನು ರಾಜ್ಯವನ್ನು ಹೇಗೆ ಆಳಲು ಬಂದನೋ ಈ ಲೋಕವನ್ನು ನಮಗೂ ಸಹ ಆಳಲು ಅದಕ್ಕಾಗಿ ಕರೆದಿರುವಂತದ್ದು. ಹಲ್ಲೆಲೂಯಾ! ಎಲ್ಲವನ್ನು ನೀವು ಅರ್ಥ ಮಾಡಿಕೊಳ್ಳಿ, ಪರಿಶುದ್ಧಾತ್ಮನನ್ನು ಹೊಂದಿಕೊಳ್ಳಿ. ಪರಿಶುದ್ಧಾತ್ಮನನ್ನು ಎಂದಿಗೂ ದುಃಖಪಡಿಸದೆ ನಾವು ಆತನನ್ನು ಭದ್ರವಾಗಿ ಇಟ್ಟುಕೊಳ್ಳೋಣ. ನಾವು ಖಂಡಿತವಾಗಲೂ ಹ್ಯೂಮನ್ಸ್ ಅಂದ್ರೆ ಈ ಲೋಕದ ಮನುಷ್ಯರಾಗಿದ್ದೇವೆ. ಖಂಡಿತವಾಗ್ಲೂ ಆ ಕಡೆ ಈ ಕಡೆ ಓಲಾಡಬಹುದು, ಆದ್ರೆ ನಾವು ಗಟ್ಟಿಯಾಗಿ ಆತ್ಮನನ್ನು ಹಿಡಿದು ನಾವು ಯೇಸುವಿನ ಸನ್ನಿಧಾನ ನಿಂತುಕೊಳ್ಳೋಣ. ಹಲ್ಲೆಲೂಯಾ!